ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನ್ ಮಾಡ್ತಾ ಇದ್ರೆ ಇವತ್ತು? ಫ್ರೈ ಸ್ಪೆಷಲ್ ರೀ. ಇವತ್ತು ಫ್ರೈ ಕ್ಯಾಂಪ್ ಅನ್ನ ಮಾಡ್ತಾ ಇದಾರೆ ಸುಚಿತ್ರಾ ಅವರು. ಬಂದು ಅದ್ಭುತವಾಗಿರುವಂತ ಎಗ್ ಫ್ರೈನ ತೋರಿಸ್ಬೇಕು ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಅವರು ಎಗ್ನೆಲ್ಲ ಕೈ ಹಿಡ್ಕೊಂಡು ಆಟ ಆಡ್ಕೊಂಡು ಬರ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒನ್ ಆನ್ ಒನ್ಲಿ ಸುಚಿತ್ರಾ ಅವ್ರು ಬಂದು ಅದ್ಭುತವಾಗಿರುವಂತ ಒಂದು ಎಗ್ ಫ್ರೈ ಅನ್ನ ಮಾಡಿ ತೋರಿಸ್ತಾರೆ. ಸುಚಿತ್ರಾ ಅವರೇ, ಅಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ಬನ್ನಿ ಸುಚಿತ್ರಾ ಅವರೇ, ಏನು ಫ್ರೈ ಸ್ಪೆಷಲ್ ನ ಮಾಡ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಫ್ರೈ ಕ್ಯಾಂಪ್ ಅನ್ನು ಬೇರೆ ಮಾಡ್ತಾ ಇದ್ದೀರಾ. ಇವತ್ತು ಎಗ್ ಫ್ರೈ ಮಾಡ್ತೀವಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ. ಎಗ್ ಮಸಾಲಾ ಫ್ರೈಯಾ? ಓಕೆ, ಎಗ್ ಮಸಾಲಾ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ ಅವರೇ? ಎಗ್ ಮಸಾಲಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಗಸಗಸೆ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಧನಿಯಾ, ಕಾಳುಮೆಣಸು, ಸಾಸಿವೆ, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡುವಾಗಿದ್ರೆ ಏನ್ ಕೊಂಡು ಹೇಳಿ ನಿಮ್ಗೆ ಫಸ್ಟ್ ನಾನು. ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ, ಪೂರಿ, ರೊಟ್ಟಿ ಜೊತೆ. ಎಗ್ ಮಸಾಲಾ ಫ್ರೈ ಆಗಿರೋದ್ರಿಂದ ಫಸ್ಟ್ ಮಸಾಲೆನ ತಯಾರಿ ಮಾಡ್ಕೊಳ್ಳೋಣ. ಓಕೆ ಮೇಡಮ್, ಓಕೆ ಓಕೆ ಓಕೆ. ಏನಾದ್ರು ಹುರ್ಕೊಳ್ತೀರಾ? ಹುರ್ಕೊಳ್ಳೋದು. ಎಸ್ ಮೇಡಮ್. 1 ಸ್ಪೂನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂತೂ ಫ್ರೈ ಸ್ಪೆಷಲ್ ಅಲ್ಲಿ ಜನ ಖುಷಿಯಾಗಿದ್ದಾರೆ. ಮಟನ್ ಫ್ರೈ, ಚಿಕನ್ ಫ್ರೈ ಎಲ್ಲ ನೋಡಿ ತುಂಬಾ ಖುಷಿಯಾಗಿದ್ದಾರೆ. ಇವಾಗ ಎಗ್ ಫ್ರೈಗೋಸ್ಕರ ಎಗ್ ರೆಸಿಪೀಸ್ ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಏನ್ ಗೊತ್ತಾ, ತುಂಬಾ ಜನ ವೆಜಿಟೇರಿಯನ್ ಇದ್ದಾರೆ, ಎಗ್ಟೇರಿಯನ್ ಅವರು ಇದ್ದಾರೆ, ವೆಜಿಟೇರಿಯನ್ ಅವರು ಇದ್ದಾರೆ. ಓಕೆ, ಆದ್ರಿಂದ ಸ್ವಲ್ಪ ಜನಕ್ಕೆ ಇದು ಇಷ್ಟ ಆಗುತ್ತೆ. ನಾನ್ ವೆಜ್ ತಿಂದಿದ್ದವರೆಲ್ಲ ಸ್ವಲ್ಪ ಎಗ್ ನ ತಿನ್ನೋದ್ರಿಂದ ಎಗ್ ಫ್ರೈ ಮಾಡೋಣ ಅಂತಾನೆ ಅನ್ಕೊಂಡಿದ್ದೀರಾ ನೀವು? ಚಪಾತಿ, ಪೂರಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿ. ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಹಾಕೋಬಹುದು ಮೇಡಮ್. ಕಾದಿದೆ. ಒಂದೆರಡು ಚಕ್ಕೆ. ಓಕೆ. ಲವಂಗ ಒಂದೆರಡು ಹಾಕಿ. ಏಲಕ್ಕಿ 2. ಏಲಕ್ಕಿ ಒಂದೆರಡು. ಮೆಣಸು ಒಂದು 4. ಮೆಣಸು ಬೇಕಾ? ಓಕೆ. ಸ್ವಲ್ಪ ಸೋಂಪು. ವೆರಿ ಗುಡ್. ಮೊಟ್ಟೆ ಹಾಕೋದ್ರಿಂದ ಸೋಂಪು ಹಾಕಿದ್ರೆ ಡೈಜೆಷನ್ ಗೇಡ್ ಆಗುತ್ತೆ. ಓಕೆ. ಫ್ಲೇವರ್ ಚೆನ್ನಾಗಿ ಒಳ್ಳೇದಾಯ್ತು ಮೇಡಮ್, ಒಳ್ಳೇದಾಯ್ತು. ಗಟ್ಟಿ ಗ್ರೇವಿನಾ? ಗಟ್ಟಿ ಫ್ರೈ? ಗಟ್ಟಿ. 1 ಸ್ಪೂನ್ ಅಷ್ಟು ಧನಿಯಾ. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಶುಂಠಿ. ಓಕೆ. ಬೆಳ್ಳುಳ್ಳಿ. ಓಕೆ, ವೆರಿ ಗುಡ್. ಎಗ್ ಫ್ರೈ ಇದು. ಖಾರ ಬೇಕಾಗಷ್ಟು ಮೆಣಸಿನಕಾಯಿ, ಬ್ಯಾಡಗಿ ಮತ್ತೆ ಖಾರದ ಮೆಣಸಿನಕಾಯಿ 2 ಸೇರಿಸಿ ಹಾಕಿದ್ದೀನಿ. ಓಕೆ. ಚಪಾತಿಗೆ, ಪೂರಿ ಜೊತೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಹಾಕೋಬಹುದು. ಓಕೆ. ಈರುಳ್ಳಿ. ಓಹೋ. ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮೆಟೊ. ಇದೇ ಮಸಾಲೆ, ಮೇನ್ ಮಸಾಲ ಗ್ರೇವಿಗೆ, ಫ್ರೈಗೆ ಮಸಾಲ. ಓಕೆ. ಮಸಾಲಾ ಫ್ರೈ ಅಂದ್ರೆ ಮಸಾಲೆ ಇರಬೇಕು. ಹೌದು. ಹುರಿದು ಮಾಡೋದ್ರಿಂದ ರುಚಿ ಜಾಸ್ತಿ ಇರುತ್ತೆ. ಓಕೆ. ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಬೇಯಬೇಕು, ಮೆತ್ತಗಾಗಬೇಕು. ಓಕೆ ಓಕೆ. ಅರ್ಶಿನ ಪುಡಿ ಹಾಕಿದ್ವಿ. ಸಾಕಣ್ಣ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರ್ಶಿನ ಪುಡಿಯನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಸಾಕು. ಓಕೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆನ ರುಬ್ಕೊಳ್ಳೋದು. ತುಂಬಾ ಜನ ಇವಾಗ ಏನ್ ರಿಕ್ವೆಸ್ಟ್ ಮಾಡ್ತಾ ಇದೆ ಅಂದ್ರೆ, ರೆಗ್ಯುಲರ್ ಮನೆಗಳಲ್ಲಿ ಏನ್ ಸಾರು ಮಾಡ್ತೀವಿ ಎಲ್ಲರಿಗೂ ಮಾಮೂಲಿ ಸಾರು ಮಾಡೋದೇ ಸಹ ಬರಲ್ಲ ಮನೆಗಳಲ್ಲಿ. ಓಕೆ. ಅದು ನೀವು ಯಾವ ರೀತಿ ಮಾಡ್ತೀರಾ ಅದು ತೋರಿಸ್ಕೊಡಿ ಅಂತನಾ? ವೆರಿ ಗುಡ್, ಒಳ್ಳೇದು. ಬಸ್ಸಾರು, ಮಸೊಪ್ಪು, ಉಳ್ಸೊಪ್ಪು, ಮಸ್ಕಾಯಿ, ಉಪ್ಪು ಹೆಸರು ಅಂತ ನಾವು ಹೇಳ್ತೀವಿ, ಉಪ್ಪಿನ ಸಾರು, ಅದನ್ನೆಲ್ಲ ತೋರಿಸ್ತೀವಿ. ಓಕೆ ಓಕೆ ಓಕೆ. ಸಾಕನ್ಸುತ್ತೆ? ಸಾಕು. ಫ್ರೈ ಮಾಡ್ಕೊಂಡು ಇರಿ. ಇನ್ನು ಸ್ವಲ್ಪ ಗಸಗಸೆ ಒಂದು ಹಾಕ್ಬೇಕು ಲಾಸ್ಟ್ ಅಲ್ಲಿ. ಗಸಗಸೆ ಬೇರೆ ಇದೆಯಾ? ಸ್ವಲ್ಪ ಗಸಗಸೆ ಲಾಸ್ಟ್ ಅಲ್ಲಿ ಹಾಕಿದ್ರೆ ಸಾಕು. ಓಕೆ. ಓಕೆ. ನಮ್ಗೆ ಇದೇನೆ ಗ್ರೇವಿ ಬರುತ್ತೆ ತಿಕ್ಕಾಗಿ. ಓಕೆ. ಇಷ್ಟು ಫ್ರೈ ಮಾಡ್ಕೊಂಡು ತಣ್ಣಗೆ ಮಾಡಿ ರುಬ್ಕೋಬೇಕು. ಫ್ರೈ ಮಾಡಿರೋದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನ ರುಬ್ಕೋಬಹುದು ಇವಾಗ ನೀವು. ಎಷ್ಟು 4 ಮೊಟ್ಟೆ ಹಾಕ್ತಾ ಇದ್ದೀರಾ?
ಫೈನ್ ಆಗಿ ಪೇಸ್ಟ್ ಮಾಡಿ. ಎಸ್ 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 ಕಾದಿದೆ, ಹಾಕೋಬಹುದು. ಬೇಯಿಸಿರಂತ ಮೊಟ್ಟೆ 4 ಮೊಟ್ಟೆ ಹಾಫ್ ಕಟ್ ಮಾಡಿದ್ದೀನಿ. ಫ್ರೈ ಮಾಡ್ತಾ ಇದ್ದೀರಾ? ಎಕ್ಸ್ಟ್ರಾ ಟೇಸ್ಟ್ಗೆ ನಾನು ಸ್ವಲ್ಪ ಗೀಲಿ ಫ್ರೈ ಮಾಡ್ತೀನಿ. ಓಕೆ, ಇದಕ್ಕೆ ನೀವು ಮಸಾಲ ಹಾಕೋಬಹುದು ಆಮೇಲೆ? ಇಲ್ಲ, ತೆಗೆದಿಟ್ಕೊಂಡ್ಬಿಟ್ಟು ಮಸಾಲನ ಸ್ವಲ್ಪ ಹುರಿದ್ಬಿಟ್ಟು ಮೊಟ್ಟೆನ ಲಾಸ್ಟಲ್ಲಿ ಹಾಕಿ. ಜಸ್ಟ್ 1 ನಿಮಿಷಕ್ಕೆ ಹಾಕ್ಬಿಡುತ್ತೆ. ಓಕೆ, ಸ್ವಲ್ಪ ಎಕ್ಸ್ಟ್ರಾ ಮಜಾ ಚೆನ್ನಾಗಿರುತ್ತೆ. ಎಸ್ ಎಸ್ ಸಾಕಲ್ಲ? ಸಾಕು. ತಳಿ ನಿಮಿಷ ಬಿಡಿ. ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂತ ಇದೀರಿ ಫ್ರೈ ಹಾಕಿ. ಸಾಸಿವೆ. ಓಕೆ, ಹಸಿಮೆಣಸಿನಕಾಯಿ ಹಾಕಿಮ್ಮ. ರುಬ್ಬಿರೋಂಥ ಮಸಾಲೆ ಹಾಕ್ತೀನಿ. ಎಲ್ಲ ಹುರ್ಕೊಂಡಿರುವಂತ ಮಸಾಲ ಅಲ್ವಾ? ಹುರಿದು ಟೇಸ್ಟ್ ಮಾಡಿರೋದು. ಮಸಾಲ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಬರುತ್ತಲ್ವಾ? ವೆರಿ ಗುಡ್. ಹಿಂಗ್ ಹುರ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ, ಮಜಾ ಮಜಾ. ಎಸ್ ಎಸ್ ಎಸ್. ಸ್ವಲ್ಪ ವಾಟರ್ ಆಡ್ ಮಾಡ್ತೀನಿ. ಬೇಕಾ? ಅದು ಬಾಯ್ಲ್ ಬರ್ಲಿ. ಚೆನ್ನಾಗಿರುತ್ತೆ. ತುಂಬಾ ಒಂಥರ ಆಗುತ್ತೆ. ಚೂರು ಓಕೆ, ಸಾಕು. ಫ್ರೈ ಅಂದ್ರೆ ನೀರಂಗ್ ಸಾರ್ ತರ ಇರಬಾರ್ದು. ಸ್ವಲ್ಪ ಆಡ್ ಮಾಡ್ಬೇಕಾಗುತ್ತೆ, 1-2 ಸ್ಪೂನ್ ಅಷ್ಟು. ಓಕೆ, ಸಾಲ್ಟ್ ಹಾಕಿಲ್ಲ, ಹಾಕಿ ಮೇಡಮ್. ಓಕೆ, ಇದು ಕುದಿ ಬರೋವಾಗ ಪೂರ್ತಿ ಹಾಕ್ಬಿಡಿ ಅದನ್ನ. ಅಲ್ಲ, ಹಂಗೆ ಪೂರ್ತಿ ಹಂಗೆ ಹಾಕಿ. ಅದು ತುಪ್ಪ ಎಲ್ಲ ಇರುತ್ತೆ, ಹಂಗೆ ಹೋಗುತ್ತೆ ಅದು. ಎಸ್, ಚೂರು ಕಡಿಮೆ ಮಾಡಿದ್ದೀನಿ. ಕಡಿಮೆ ಮಾಡ್ಲಾ? 1-2 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಮುಚ್ಚೋಣ. ಕಡಿಮೆ ಪೂರ್ತಿ ಮುಚ್ಚಾ. ಮೊಟ್ಟೆ ಬೇಯಿಸ್ಕೊಂಡಿರೋದ್ರಿಂದ ತಿರ್ಗಾ ಏನಿಲ್ಲ, ಮಸಾಲ ಹಿಡ್ಕೊಂಡ್ರೆ ಸಾಕೋಬೇಕು. ಉಪ್ಪು ಖಾರ ಎಲ್ಲ ಸ್ವಲ್ಪ ಹಿಡಿಬೇಕು. ಓಕೆ, ತೆಗೆದೋಣ ಮೇಡಮ್. ಫ್ರೈ ಎಲ್ಲ ಮೇಲಕ್ಕೆ ಹೋಗ್ತಾ ಇದೆ. ಆಗಿದೆ. ಏನಾಗ್ತಾ ಇದೀರಾ? ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿನಾ ಫ್ರೈ? ಸಿಕ್ಕಾಪಟ್ಟೆ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದ್ದಾರೆ ಇದು ರೀ. ಹೌದು, ಸುಚಿತ್ರ. ಮಸಾಲಾ ಫ್ರೈ ಹಂಗೆ ಹಾಕ್ಬಿಡ್ರಿ, ನೀವೇನು ತಿರ್ಸ್ಬಿಡಿ, ಹಂಗೆ ಹಾಕ್ಬಿಡಿ, ಸಾಕು. ಆಫ್ ಮಾಡ್ಬಿಡ್ತಿದ್ದ ಹಂಗೆ ಹಾಕಿ. ಎಸ್ 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 ಎಸ್. ಎಗ್ ಮಸಾಲಾ ಫ್ರೈ ತಯಾರಾಗಿದೆ. ಎಗ್ ಮಸಾಲಾ ಫ್ರೈನ ರೆಡಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ, ಯಾವುದು ಇಲ್ಲ ಅಂದ್ರೆ ಚಿತ್ರಾನ್ನ ಪಕ್ಕದಲ್ಲಿ ಹಾಕೊಂಡು ತಿಂದ್ರು ತುಂಬಾ ರುಚಿಯಾಗಿ ಕೊಡ್ತಿದ್ದು. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಫ್ರೈ ಸ್ಪೆಷಲ್ ಅಲ್ಲಿ ನಮ್ಮ ಸುಚಿತ್ರಾ ಅವರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ನೀವೇ ಮಾಡ್ಕೊಳ್ಳಿ. ಎಗ್ ಮಸಾಲಾ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಸೋಂಪು, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ ಹಾಕಿ ಹುರಿದು ಕೊನೆಯಲ್ಲಿ ಗಸಗಸೆ ಸೇರಿಸಿ ಫ್ರೈ ಮಾಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ, ಬೇಯಿಸಿದ ಮೊಟ್ಟೆ ಹಾಕಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಹಸಿ ಮೆಣಸಿನಕಾಯಿ, ರುಬ್ಬಿದ ಮಸಾಲ, ನೀರು, ಉಪ್ಪು, ಫ್ರೈ ಮಾಡಿದ ಮೊಟ್ಟೆ ಹಾಕಿ 2 ನಿಮಿಷ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಎಗ್ ಮಸಾಲಾ ಫ್ರೈ ರೆಡಿ ಟು ಟೇಸ್ಟ್. ಸುಚಿತ್ರಾ ಅವರೇ, ಎಗ್ ಫ್ರೈ ಮಾತ್ರ ತಂದಿದ್ದೀರಾ, ಮಸಾಲಾ ಎಗ್ ಮಸಾಲಾ ಫ್ರೈ ತಂದಿದ್ದೀರಾ. ಚಪಾತಿ ತರಬಾರ್ದೇನ್ರಿ? ಬೇಡ ಅಂತೀರಾ? ಹಂಗೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತನ. ಓಕೆ, ಟೇಸ್ಟ್ ಮಾಡೋಣ. ಖಾರ ಉಪ್ಪು ಜೋರಾಗಿದೆ, ಚಪ್ಪಸ್ಕೊ ತಿನ್ನೋ ತರ ಇದೆ. ಅನ್ನಕ್ಕೂ ಸಹ ತಿನ್ಬೋದು, ವೈಟ್ ರೈಸ್ ಜೊತೆ ಕಾಂಬಿನೇಷನ್. ಹೌದೌದು. ಮಸಾಲಾ ಜೋರಾಗಿದೆ ರೀ. ಮಸಾಲಾ ಫ್ರೈ ಅಂದ್ರೆ ಮಸಾಲಾನೇ ಮೇನ್. ಮಸಾಲಾ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ರೊಟ್ಟಿ, ಅಕ್ಕಿ ರೊಟ್ಟಿ. ಬಾಯಿ ಸ್ವಲ್ಪ ಸರಿ ಹೋಯ್ತು. ತುಂಬಾ ದಿನ ಆಗ್ಬಿಟ್ಟಿದೆ ಇಷ್ಟೊಂದು ಖಾರ ಎಲ್ಲ ತಿಂದು. ಚೆನ್ನಾಗಿದೆ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸುಜಿತ್, Welcome. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶುಕ್ರವಾರದ ವಿಶೇಷವಾದ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಮುರಳಿಯವರೇ, ನಮ್ಮ ಮನೆ ಕೈ ರುಚಿ ನೋಡ್ರಿ ಹೆಂಗಿರುತ್ತೆ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ದಿವ್ಯ ಭಾರತಿ ಅಂತ. ದಿವ್ಯಾ, ಓಕೆ. ಭಾರತಿ ಯಾಕೆ ಎರಡು ಹೆಸರು? ದಿವ್ಯ ಭಾರತಿ ಅಂತ ಇದೆ. ಓಕೆ, ದಿವ್ಯಾ ಭಾರತಿ ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಡಿಸ್ ಟೆಕ್ನಾಲಜಿ ಕಂಪ್ನಿಗೆ ವರ್ಕ್ ಮಾಡ್ತಿದ್ದಾರೆ. ಡಿಶ್ ಟೆಕ್ನಾಲಜಿ. ಡಿಸ್ ಟೆಕ್ನಾಲಜಿ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಇವತ್ತು ವಾಳಕ್ ಕರ್ವಾಡು ಕೊಳಂಬು ಅಂತ. ಏನೇನೇನೇನು? ವಾಳಕ್ ಕರ್ವಾಡು ಕೊಳಂಬು ಏನಂಗಂದ್ರೆ ಡ್ರೈ ಫಿಶ್. ಅದು ಫಿಶ್ ನ ಉಪ್ಪಲ್ಲಿ ನೆನೆಸಿ ಒಣಗಾಕಿ ಚೆನ್ನಾಗಿ ಇದು ಒಣಗಿಸಿದ್ದಾರೆ. ಅದು ಸಿಗತ್ತೆ ಅಂಗಡಿನಲ್ಲಿ. ಅದನ್ನ ಹಾಕಿ ಸಾರು ಸಾರ್ ಮಾಡೋದಾ? ಮಾಡೋದು. ಯಾವ್ರವ್ರು ನೀವು? ತಮಿಳ್ನಾಡು ಹೊಸೂರ್. ಹೊಸೂರವ್ರಾ? ಓಕೆ, ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮಕ್ಕೆ ಏನ್ ಕೊಳಂಬುದು? ವಾಳಕ್ ಕರ್ವಾಡು ಕೊಳಂಬು. ವಾಳ ಕರ್ವಾಡು ಕೊಳಂಬು ಮಾಡ್ತಾ ಇದೀವಿ. ಸಖತ್ತಾಗಿರುತ್ತೆ ಅನ್ಕೊಂಡಿದೀನಿ. ನೋಡೋಣ. ತಮಿಳ್ನಾಡಿಂದ ಇದ್ರು ಸಹ ಓದಿದೆಲ್ಲ ತಮಿಳ್ನಾಡಲ್ಲಿನ? ಓದಿದಲ್ಲ, PUC ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಓಕೆ. 10th ವರೆಗೂ ತಮಿಳ್ನಾಡು ಹೊಸೂರಲ್ಲಿ. ಓಕೆ ಓಕೆ ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 3 ವರ್ಷ. ಎಷ್ಟು ಜನ ಮಕ್ಕಳು? ಒಂದೇ ಮಗ. ಏನು ಮಗನ ಹೆಸರು? ದೀಪೇಶ್. ದೀಪೇಶ್. ಓಕೆ, ಬಂದಿದ್ದಾನೆ ಅವನು? ಹಾ. ಓಕೆ, ನೋ ಪ್ರಾಬ್ಲಮ್. ವಾಳ ಕರ್ವಾಡು ಕೊಳಂಬು ಮಾಡಕ್ಕೆ ಏನೇನ್ ತಂದಿದ್ದೀರಾ? ವಾಳ ಕರವಾಡು ಕೊಳಂಬು ಬೇಕಾಗುವ ಸಾಮಗ್ರಿಗಳು: ಡ್ರೈ ಫಿಶ್, ಆಲೂಗೆಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಹುಣಿಸೆ ರಸ, ತೆಂಗಿನಕಾಯಿ ತುರಿ, ಸಾಸಿವೆ, ಜೀರಿಗೆ, ಕಾಳುಮೆಣಸು, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ವಾಳ ಕರ್ವಾಡು ತೋರಿಸಿ ಹೆಂಗಿದೆ ಅಂತ. ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ 3-4 ಸತಿ ತೊಳಿಬೇಕು. ಉಪ್ಪು ಜಾಸ್ತಿ ಹಾಕಿರ್ತಾರೆ, ಆ ಉಪ್ಪು ಹೊಟ್ಟೋಗ್ಬೇಕಲ್ಲ? ಎಲ್ಲ ಹೋಗ್ಬೇಕು. ಇದು ಒಣ ಮೀನ್ ತಾನೇ? ಇದು ಒಣಗಿರುವಂತ ಮೀನನ್ನ ಒಣಗಿಸ್ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಒಣಗಿಸಿಟ್ಟಿರ್ತಾರೆ. ಎಷ್ಟು ದಿನಗಳ ಕಾಲ ಬೇಕಾದ್ರೂ ಬಿಟ್ಟು ಯೂಸ್ ಮಾಡಕ್ ಅನುಕೂಲ ಆಗ್ಲಿ ಅಂತ. ಸಾರ್ ಮಾಡ್ಬೇಕಾದ್ರೆ ಚೆನ್ನಾಗಿ ತೊಳಿಬೇಕು. ನೀರಲ್ಲಿ ಮೀನಿರ್ತಕ್ಕಂತ ಉಪ್ಪಿನ ಅಂಶ ಎಲ್ಲ ಹೋಗ್ಬೇಕು. ಇಲ್ಲ ಅಂದ್ರೆ ಸಾರಿಗೆ ಉಪ್ಪು ಹಾಕ್ಬಾರ್ದು. ಸಾರ್ಗಿಲ್ಲ, ವಾಸನೆ ಬರುತ್ತೆ. ಆಮೇಲೆ ಹೌದಾ? ನೆನ್ಸಿ ಚೆನ್ನಾಗಿ ತೊಳ್ಬಿಟ್ಟು ನೆನ್ಸಿದ್ರೇನೆ ವಾಸನೆನೂ ಹೋಗೋದು, ವಾಸನೆನೆ ಬರಲ್ಲ ಆಕ್ಚುಲ್ ಆಗಿ. ಹಂಗಂತೀರಾ? ಓಕೆ, ಡನ್. ಏನ್ ಕೊಡ್ಲಿ ಮಾಡಕ್ಕೆ? ತುಂಬಾ ಜನ ಅದ್ ಮಾಡಕ್ಕೆ ಭಯ ಪಡ್ತಾರೆ, ಮನೆಯೆಲ್ಲ ವಾಸನೆ ಬರುತ್ತೆ ಅಂತ. ನಮ್ಗೇನು ಭಯ ಬರಲ್ಲ ಬಿಡಿ, ನಮ್ಮನೆ ಸ್ವಲ್ಪ ದೊಡ್ಡದೆ. ಓಕೆ, ಮಾಡೋಣ. ಹಾ, ಮಾಡ್ಬೋದು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫ್ರೈಯಿಂಗ್ ಪ್ಯಾನ್. ಫ್ರೈಯಿಂಗ್ ಪ್ಯಾನ್ ಬೇಕಾ? ಆಯಿಲ್ ಬೇಕು. ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಡಿಗೆ ಎಲ್ಲ ನೀವು ಯಾರ್ಯಾರಿದ್ದೀರಾ ನಮ್ಮಲ್ಲಿ? ದಿವ್ಯಾ, ಭಾರತಿ. ನಾವು ಫುಲ್ ಜಾಯಿಂಟ್ ಫ್ಯಾಮಿಲಿ. ಅತ್ತೆ, ಮಾವ, ಬಾವ, ವಾರ್ಗಿತ್ತಿ, ಅವ್ರಿಗೊಂದು ಮಗು ಜಯಂತ್ ಅಂತ ಹೆಸರು. ಓಕೆ. ಆಮೇಲೆ ನಮ್ಮ ಮನೆಯವರು, ನಾವು, ನನ್ನ ಮಗ. ಓಹೋ, ನೋ ಪ್ರಾಬ್ಲಮ್. ಹಾಕಿ, ಕಾದಿದೆ. ಏನ್ ಕೊಳಂಬು ಇದು? ವಾಳ ಕರ್ವಾಡು ಕೊಳಂಬು. ವಾಳ ಕರ್ವಾಡು ಕೊಳಂಬು. ಓಕೆ. ಮನೇಲಿ ಅಡಿಗೆ ಮಾಡಕ್ ಬಿಡ್ತಾರ ಜಾಯಿಂಟ್ ಫ್ಯಾಮಿಲಿ? ನೀವು ಅಡಿಗೆ ಮಾಡ್ತೀರಾ? 3 ಜನನು ಮಾಡ್ತೀವಿ. 3 ಜನ ಅತ್ತೆ, ಮಾಡ್ತೀರಾ? ವಾರ್ಗಿತ್ತಿ, ನಾನು. ಓಕೆ, 3 ಜನ ಸೇರ್ಕೊಂಡು ಮಾಡ್ತೀರಾ? ವೆರಿ ಗುಡ್. ಒಂದೊಂದ್ ದಿವಸಕ್ಕೆ ಒಬ್ಬೊಬ್ರು ಒಗ್ಗರಣೆ ಡಬ್ಬಿಲ ನೆನ್ನೆ ಬಂದಿರೋದು ಇವತ್ತು. ಹೌದಾ? ಒಬ್ಬೊಬ್ರು ಒಂದೊಂದ್ ಟೈಮ್. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ನೈಟ್ ಸ್ನಾಕ್ಸ್ ಐಟಮ್ಸ್ ಎಲ್ಲ ಸಾಯಂಕಾಲ 4 ಮಾಡ್ತೀರಾ? ಎಲ್ಲ ಮಾಡ್ತೀವಿ. ನಿಮ್ಮ ಮತ್ತೆ ಚೆನ್ನಾಗಿ ಅಡಿಗೆ ಮಾಡ್ತಾರಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಹಾಕ್ಬೋದಾ? ಇವಾಗ ಕರ್ಬೇವು ಹಾಕಿದೀನಿ. ಓಕೆ. ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಹಾಕಿ. ಈರುಳ್ಳಿ. ಇವಾಗ ಈರುಳ್ಳಿ ಹಾಕ್ತಾ ಇದೀನಿ. ಓಕೆ. ಚೆನ್ನಾಗಿರುತ್ತೆ ಸಾರ್ ಇದು? ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ತಿನ್ ಚೆನ್ನಾಗಿರುತ್ತೆ? ಅನ್ನಕ್ಕೆ ಎಷ್ಟು ಅನ್ನ ತಿಂತೀವಿ ಅಂತ ಗೊತ್ತಾಗಲ್ಲ. ಹೌದಾ? ಸಾರು ಮಾಡೋದು ಒಬ್ಬರೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸಾರೇ ಹಾಕೊಂಡು ಕುಡಿಬೇಕು. ಓಕೆ. ಚೆನ್ನಾಗಿ ಫ್ರೈ ಆಗ್ಬೇಕು. ಆಗ್ಲಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ದಿವ್ಯಾ? ನಾವು ಮನೇಲೆ ಬಿಸ್ನೆಸ್ ಮಾಡ್ತಿದೀವಿ. ಏನ್ ಬಿಸ್ನೆಸ್ ಮಾಡ್ತೀರಾ? ಟೈಲರ್. ಇದು ಬ್ಲೌಸ್ ಹೊಲಿಯೋದು, ಕುಚ್ಚು ಹಾಕೋದು, ಇಯರ್ ರಿಂಗ್ಸ್ ಮಾಡೋದು, ಮೆಹಂದಿ ಹಾಕೋದು. ಕೈ ತೋರಿಸಿ. ನಾನು ಹಾಕೊಂಡಿಲ್ಲ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಟೊಮೆಟೊ ಹಾಕೋಣ. ಹಾಕಮ್ಮ. ಫ್ರೈ ಆಗಿದೆ ದಿವ್ಯಾ, ಏನ್ ಹಾಕೊಳ್ತೀರಾ? ಇನ್ನೊಂದು ಚೂರು ಫ್ರೈ ಆಗಲಿ. ಇನ್ನೂ ಫ್ರೈ ಆಗ್ಬೇಕಾ? ಬ್ರಿಂಜಾಲ್ ಹಾಕ್ತೀನಿ. ಬ್ರಿಂಜಾಲ್, ಬದನೆಕಾಯಿ, ಬಿಳಿ ಬದನೆಕಾಯಿ, ಗ್ರೀನ್ ಕಲರ್. ಓಕೆ. ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಬೇಕಾ ಇದಕ್ಕೆ? ಇದಕ್ಕೆ ಇದು ನುಗ್ಗೆಕಾಯಿ ಹಾಕ್ಬೋದು ಇದಕ್ಕೆ. ನುಗ್ಗೆಕಾಯಿ ಸಿಗ್ಲಿಲ್ಲ ಇವಾಗ. ಓಕೆ. ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ದೊಡ್ಡ ಇದು ಈರುಳ್ಳಿ, ಆನಿಯನ್, ಚಿಕ್ಕ ಚಿಕ್ಕ ಸಾಂಬಾರ್ ಈರುಳ್ಳಿ ಬರುತ್ತಲ್ಲ, ಅದನ್ನು ಹಾಕ್ಬೋದಾ? ಅದನ್ನು ತುಂಬಾ ಚೆನ್ನಾಗಿರುತ್ತೆ.
ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಕ್ರ್ಯಾಬ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಕ್ರಾಬಾ? ಓಕೆ, ವೆರಿ ಗುಡ್. ನಮ್ಮ ಮಾವಾಗೆ ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಇಷ್ಟ ಮನೆಯಲ್ಲಿ. ನಮ್ಮ ಬಾರ್ಗಿತಿ ತಿನ್ನಲ್ಲ ಅವರು. ಅವ್ರು ನಾನ್ ವೆಜ್ ಬರೀ ಚಿಕನ್ ಮಾತ್ರನೇ. ಓಕೆ. ಫಿಶ್ ಆಗ್ಲಿ ಎಗ್ ಆಗ್ಲಿ ಏನು ತಿನ್ನಲ್ಲ, ಬರೀ ಚಿಕನ್. ಓಕೆ. ಅವರೆಲ್ಲಿ ಅವರು ನಿಮ್ಮ ಬಾರ್ಗಿತಿ? ಹೈದ್ರಾಬಾದ್ ಅವರು. ಏನು ಒಂದು ಹೈದ್ರಾಬಾದ್, ಒಂದು ಕರ್ನಾಟಕ, ಒಂದು ತಮಿಳ್ನಾಡು, ಫುಲ್ಲು ಸೌತ್ ಇಂಡಿಯನ್ ಇದೆ ನಿಮ್ಮಲ್ಲಿ. ಕೇರಳದಿಂದ ಯಾರು ಬಂದಿಲ್ವಾ? ಇಲ್ಲ, ಯಾರು ಇಲ್ಲ. ಒಬ್ಬನ ಕೇಳಿದ ಕರ್ಕೊಂಡ್ಬಿಡಿ. ಯಾರು ಇಲ್ವಲ್ಲ ಮದುವೆ ಮಾಡಕ್ಕೆ. ಮೈದಾ ಯಾರಿಲ್ಲ. ಕನ್ನಡ ಬರುತ್ತಾ ಅವ್ರಿಗೆ? ಹಾ, ಅವ್ರು ಬರ್ತಾರೆ. ಕನ್ನಡ ಬರುತ್ತಾ ಅವ್ರಿಗೂ? ಸ್ವಲ್ಪ ಸ್ವಲ್ಪ. ನನ್ಗೂ ಅಷ್ಟೇ, ಸ್ವಲ್ಪನೇ. ಇಷ್ಟು ಮಾತಾಡಿದ್ರೆ ಸಾಕು, ರಾಜ್ಯನೇ ಆಳ್ಬೋದು. ಹುಣಸೆಹಣ್ಣು ರಸ ಹಾಕೊಳ್ಳೋಣ ಇವಾಗ. ಹಾಕಮ್ಮ, ಕೊಡಿ. ಏನಿದು? ವಾಳಕ್ ಕರ್ವಾಡು ಕೊಳಂಬು. ಓಕೆ, ಆ ಕೊಳಂಬನ್ನ ಮಾಡ್ತಾ ಇದೀವಿ ನಾವೀಗ. ಒಣಗಿರುವಂತ ಮೀನನ್ನ ಹಾಕಿ ಮಾಡುವಂತ ಒಂದು ಸಾರಿದು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಫ್ರೈ ಮಾಡ್ಕೋಬೇಕು. ಆಯಿಲ್ ಸ್ವಲ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಹಾಕಿ. ಸ್ಲಿಮ್ ಮಾಡೋಣ. ಮಾಡ. ಸ್ಲಿಮ್ ಮಾಡಿ. ಮೆಣಸು. ಓಕೆ. ಜೀರಿಗೆ. ಓಕೆ. ಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ. ಹೌದು. ಮೂರನ್ನು ಹಾಕಿ ಫ್ರೈ ಮಾಡಿ ಕೊಬ್ಬರಿ ಅದು ಆರಾದ್ಮೇಲೆ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಕೊಬ್ಬರಿ ಹಾಕೋದು ಬೇಡವಾ ಇವಾಗಲೇ? ಆಮೇಲೆ ಹಾಕೋಣ ಕೊಬ್ಬರಿನ? ಅದೊಂದು ಹಸಿ ವಾಸನೆ ಹೋಗ್ಬೇಕು ಅದು. ಓಕೆ. ಸಾಕಾಯಿನ ಬಿಸಿ ಆಗ್ಬೇಕಾ ಇದು? ಒಂಚೂರು ಕೊಬ್ಬರಿ ಇದಕ್ಕೆ ಹಾಕಲ್ವಾ ನೀವು? ಹಾಕ್ಬೋದು. ಕೊಬ್ಬರಿ ಹಾಕಿ. ನಿಮ್ಗೆ ಅವಾಗೇನಾಗುತ್ತೆ, ಎಣ್ಣೆ ಇರೋದೆಲ್ಲ ನೀಟಾಗಿ ಬಂದ್ಬಿಡುತ್ತೆ, ರುಬ್ಬಕ್ಕೆ ಅನುಕೂಲ ಆಗುತ್ತೆ. ಎಸ್, ಸಾಕಾ ಇದು? ನೋಡಿ, ಸಾಕು. ಸಾಕಲ್ಲ ಇದು? ಸಾಕು. ಅಪ್ಪಣ. ಓಕೆ, ತಗೊಳ್ಳಿ. ಇದನ್ನ ಹೆಂಗ್ ಗ್ರೈಂಡ್ ಮಾಡ್ತೀರಾ ಮಾಡಿ. ನೀರು ಹಾಕೋಬೋದಲ್ಲ, ಹೆಂಗಿರು ನೀರು ಬೇಕಲ್ಲ ನಮ್ಗೆ. ಹೌದು. ಹಾ, ಸಾಕು 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 ಜಾಸ್ತಿ. ಓಕೆ. ನಿಮ್ಮ ಅಪ್ಪ ಅವರಲ್ಲಿ ತಮಿಳ್ನಾಡಲ್ಲಿ ಇದ್ದಾರಾ? ಹೊಸೂರು. ಹೊಸೂರಲ್ಲಿ. ನಮ್ಮಪ್ಪ ಸ್ಟ್ಯಾಚ್ಯೂಸ್ ಮಾಡೋದು, ಗೋಪುರ, ದೇವ್ರ ಗೋಪುರ ಎಲ್ಲ ಮಾಡೋದು. ಹೌದಾ? ದೊಡ್ಡ ದೊಡ್ಡ ಗೋಪುರ, ದೇವ್ರು, ದೊಡ್ಡ ದೊಡ್ಡ ದೇವ್ರು ಯಾವ ಫೋಟೋ ತೋರಿಸ್ತೀವ ಆ ತರ ಮಾಡ್ಕೊಡ್ತಾರೆ. ಹೌದಾ? ನಮ್ ಫೋಟೋ ಕೊಟ್ಟರು ಮಾಡ್ತಾರ ಸ್ಟ್ಯಾಚ್ಯೂನ? ಓ, ಯಾವ್ದು ಬೇಕಂದ್ರೂ ಕೊಟ್ರೇನು ಮಾಡ್ತಾರೆ. ಹೌದಾ? ವೆರಿ ಗುಡ್. ಓಕೆ, ನೀರ್ ಹಾಕೊಳ್ತೀರಾ? ಸಾಲ್ಟ್ ಹಾಕೋಣ ಇವಾಗ. ಸಾಲ್ಟೇ ಹಾಕಿಲ್ಲ ನಾವು. ಹಾಕಿ. ಸ್ವಲ್ಪ ಕಡಿಮೆನೇ ಇದ್ರೆ ವಾಸಿ ಅಲ್ಲ? ಯಾಕಂದ್ರೆ ಇದ್ರಲ್ಲಿ ಇರತ್ತಲ್ಲ. ನೀರ್ ಹಾಕಲ್ವಾ ಇದಕ್ಕೆ? ಇಲ್ಲ, ಹಂಗೆ ಸ್ವಲ್ಪ ಫ್ರೈ ಆಗ್ಬೇಕು. ಮಸಾಲೆ ವಾಸನೆ, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಂತನಾ? ಆಮೇಲೆ ಸ್ವಲ್ಪ ಆಲೂಗಡ್ಡೆ ಬೇಯಬೇಕಲ್ಲ. ಬೆಂದಿರುತ್ತೆ. ಬೆಂದಿಲ್ವಾ ಇನ್ನ? ಬೇಯಬೇಕು. ಬೇಯಬೇಕು. ನೀರ್ ಹಾಕೋಣ ಸ್ವಲ್ಪ. ನೀರ್ ಹಾಕಿದ್ರೆ ಬೇಯುತ್ತೆ. ಸ್ವಲ್ಪ ಪ್ಲೇಟ್ ಗಟ್ಟಿಗಿರುತ್ತಾ ಇದು ಸಾರು? ನೀರಾಗಿರುತ್ತಾ? ನಮ್ಗೆ ಹೆಂಗ್ ಬೇಕೋ ಹಂಗೆ. ಮುದ್ದೆಗ್ ಬೇಕಂದ್ರೆ ಗಟ್ಟಿ. ಮುದ್ದೆ ಎಲ್ಲ ಮಾಡ್ತೀರಾ ನಿಮ್ಮಲ್ಲಿ? ಅಯ್ಯೋ, ಡೈಲಿ ನಮ್ಮ ಮನೇಲಿ ಸಾಯಂಕಾಲದ ಹೊತ್ತು ಮುದ್ದೆನೆ, ನೈಟ್. ಓಕೆ. ನಮ್ಮ ಅವಾಗ ಮುದ್ದೆ ಇಲ್ಲ ಅಂದ್ರೆ ಅನ್ನ ತಿಂದ್ರೆ ಆಗಲ್ಲ, ಸ್ಯಾಟಿಸ್ಫೈ ಆಗಲ್ಲ. ವೆರಿ ಗುಡ್. ಅತ್ತೆಗೂ ಅಷ್ಟೇ, ಅನ್ನ ಜಾಸ್ತಿ ಉಣ್ಣಲ್ಲ. ಹೌದಾ? ನಮ್ಮ ಮನೆಯವರು, ನಮ್ಮ ಭಾವ ಎಲ್ಲರೂ. ಹೌದಾ? ನಾನು ನಮ್ಮ ಅಕ್ಕ ಸ್ವಲ್ಪ ಹಿಂದೆನೆ. ಮುದ್ದೆ ಮಾಡ್ತೀರಾ? ದಿವಸ ನೀವು ಮಾಡ್ತೀರಾ ಮುದ್ದೆ? ನಾನು ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಇದನ್ನ? ಕುದಿ ಬಂದಾದ್ಮೇಲೆ ಇದು ಹಾಕಿದ್ರೆ ಇನ್ನೊಂದು ಕುದಿ ಸಾಕು. ಇದು ಸಾಕಾ? ಇವಾಗ ಹಾಕ್ಬಿಡೋಣ. ಹಾಕ್ಬಿಡಿ ಹಾಕ್ಬಿಡಿ. ನೋಡಿ, ಮೀನಿದು ಒಣಗಿರೋ ಅಂತ ಮೀನು. ಏನ್ ಸಾರ್ ಇದು? ವಾಳಕ್ ಕರುವಾಡು ಕೊಳಂಬು. ಹಾಕ್ರಿ. ತರಕಾರಿ ಜಾಸ್ತಿ ಹೋಯ್ತು, ಕರವಡೆ ಕಾಣ್ತಾ ಇಲ್ಲ. ಅದ್ರ ಜೊತೆಲಿ ತಿಂದ್ರೆ ಅದನ್ನು ಕರ್ವಾಡ್ ತರಾನೇ ಇರುತ್ತೆ.
ದಿವ್ಯಾ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಯಾವುದು ಇದೆಲ್ಲ ನಾನು ಹೇಳ್ತಾ ಇರೋದು ಇಲ್ಲಲ್ಲ. ಹಾಕಿ ಮುಚ್ಚೋಣ. ಏನ್ರಿ ದಿವ್ಯಾ ಭಾರತಿ ರೆಡಿ ಆಗಿದ್ಯೇನ್ರಿ? ರೆಡಿ ಆಗಿದೆ. ಇಷ್ಟು ಗಟ್ಟಿನೇ ಇರುತ್ತಾ? ಹೌದು. ಆಫ್ ಮಾಡೋಣ? ಆಗಿದ್ಯಾ? ಆಗಿದೆ. ಎಲ್ರಿ ಕರವಾಡಗಳು ಒಂದು ಕಾಣ್ತಾ ಇಲ್ಲ. ನೀವು ತಿಂದು ನೋಡಿದ್ರಲ್ವಾ? ಇನ್ನ ತಿಂದೇ ಇಲ್ಲ. ಅಲ್ಲ ಕಾಣ್ತಾನೆ ಇಲ್ಲ ಬರೀ ಬದನೆಕಾಯಿ ಕಾಣ್ತಾ ಇದೆ. ನೋಡ್ರಿ. ಓಕೆ ಹಾಕ್ಬಿಟ್ಟು ಕೊಡಿ, ನೋಡ್ಕೊಳ್ತೀವಿ. ಎಸ್ ಸರ್, ಎಸ್ ವಾಳ ಕರವಾಡು ಕೊಳಂಬು ರೆಡಿ ಆಗಿದೆ. ತಿಂದು ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ವಾಳ ಕರವಾಡು ಕೊಳಂಬು. ಓಕೆ, ಒಣ ಮೀನಿನ ಒಂದು ಸಾರನ್ನ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ದಿವ್ಯಾ ಭಾರತೀಯರು ಮೂಲತಃ ಹೊಸೂರು ತಮಿಳ್ನಾಡವರಾದ್ರೂ ಕೂಡ ಬೆಂಗಳೂರಿಗೆ ಬಂದು ತುಂಬಾ ವರ್ಷ ಆಗಿದೆ. ಬೆಂಗಳೂರಿನವರೇ ಆಗ್ಬಿಟ್ಟಿದ್ದಾರೆ. ಅದ್ಭುತವಾಗಿರುವಂತಹ ತಮಿಳ್ನಾಡಿನ ಶೈಲಿಯ ಒಂದು ಒಣ ಮೀನಿನ ಸಾರನ್ನ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ವಾಳ ಕರವಾಡು ಕೊಳಂಬು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಫ್ರೈ ಮಾಡಿ ಹುಣಿಸೆ ರಸ ಹಾಕಿ ಬೇಯಲು ಬಿಡಿ. ಇನ್ನೊಂದು ಪ್ಯಾನ್ಗೆ ಎಣ್ಣೆ, ಬ್ಯಾಡಗಿ ಮೆಣಸಿನಕಾಯಿ, ಕಾಳು ಮೆಣಸು, ಜೀರಿಗೆ, ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಬಾಣಲಿಗೆ ಹಾಕಿ ಬೇಯಲು ಬಿಡಿ. ಇದಕ್ಕೆ ಉಪ್ಪು, ಡ್ರೈ ಫಿಶ್, ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಬೇಯಿಸಿದರೆ ವಾಳ ಕರವಾಡು ಕೊಳಂಬು ಸವಿಯಲು ಸಿದ್ಧ. ದಿವ್ಯಾ ಭಾರತಿ ಚೆನ್ನಾಗಿರ್ತಾ ಇದು? ತುಂಬಾ ಚೆನ್ನಾಗಿದೆ. ಗ್ಯಾರಂಟಿನಾ? ತಿನ್ಬೋದಾ? ತಿಂದು ನೋಡ್ಬಿಟ್ಟು ಹೇಳಿ. ತಿನ್ ನೋಡ್ಬಿಟ್ಟು ಹೇಳ್ತೀವಿ. ಬೇಲ್ಪುರಿ ತಿಂತೀರಾ? ತಿಂತೀವಿ. ನೋಡಿ, ಮಯ್ಯಾಸ್ ಅವ್ರು ನಿಮ್ಗೋಸ್ಕರ ಒಂದು ಬೇಲ್ ಬಾರನ್ ಕೊಟ್ಟಿದ್ದಾರೆ. ಚಾಕ್ಲೇಟ್ ತರ ಬೇಲ್ಪುರಿ ತಿನ್ಬೋದು. ಹಿಂಗೆಲ್ಲ ಹಾಕಿ ಬೇಲ್ಪುರಿ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಕಲ್ಸಿ ತಿನ್ನಂಗಿಲ್ಲ. ತಿನ್ನೋಡಿ ಹೆಂಗಿದೆ ಅಂತ. ಥ್ಯಾಂಕ್ ಯು. ತಿನ್ರಿ. ಹಿಂಗೆ ಚೆನ್ನಾಗಿದೆ. ಸ್ವೀಟ್ ಅನ್ಕೊಂಡಿದ್ದೆ, ಖಾರ ಇದೆ. ಖಾರ ಇರುತ್ತೆ ರೀ. ಚೆನ್ನಾಗಿದೆ. ಚೆನ್ನಾಗಿದೆ. ನಾನು ಆಕ್ಚುಲಾಗಿ ತಿನ್ನಲ್ಲ. ಹೌದಾ? ಏನ್ ಕೊಳಂಬು ಇದು? ವಾಳ ಕರವಾಡು ಕೊಳಂಬು. ಥ್ಯಾಂಕ್ ಯು ದಿವ್ಯಾ ಭಾರತೀಯವರೇ, ಅದ್ಭುತವಾಗಿರುವಂತಹ ಸಾರನ್ನ ನಮ್ಗೆ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಇಲ್ಲಿ ನೀವು ಕರ್ಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ನಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ? ನಿಮ್ಮಲ್ಲಿ 8 ಜನ ಇದೀವಿ. 8 ಜನಕ್ಕೂ ಸೇರಿಸಿ 24 ಮಯ್ಯಾಸ್ ಅವರ ಬೇಲ್ ಬಾರನ್ ಕೊಟ್ಟಿದ್ದೀನಿ. ಎಲ್ಲರಿಗೂ ಬೇಲ್ಪುರಿ. ಥ್ಯಾಂಕ್ ಯು. ಓಕೆ, ಅಲ್ಲಿ ಇಲ್ಲಿ ಹೋಗಿ ಬೇಲ್ಪುರಿ ತಿನ್ಬೇಡಿ. ಮಯ್ಯಾಸ್ ಅವರ ಬೇಲ್ ಬಾರನ್ ತಿನ್ನಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ರುಚಿನೂ ಸಖತ್ತಾಗಿರುತ್ತೆ. ಜೊತೆಗೆ ಎಂಡೂರಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಎಂಡೂರಾದವರು ನಮ್ಮ ಎಲ್ಲಾ ಕಿಚನ್ ಎಕ್ವಿಪ್ಮೆಂಟ್ಸ್ ಅವನೇ ಕೊಟ್ಟಿದ್ದಾರೆ. ಕುಕ್ಕರ್ ಇಂದ ಹಿಡಿದು ಬಾಣ್ಲೆಯಿಂದ ಹಿಡಿದು ಎಲ್ಲಾನು ಸಹ ಸಿಗುತ್ತೆ ಎಂಡೂರಾದಲ್ಲಿ. ಅದ್ಭುತವಾದಂತ ಓಮ್ ಅಪ್ಲಯನ್ಸಸ್ಗೆ ಸಂಪಂಗಿ ರಾಮನಗರದಲ್ಲಿ ಎಂಡೂರಾ ಅವರ ಶೋರೂಮ್ ಇದೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ದಿವ್ಯಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆನ ತೋರಿಸ್ಕೊಡೋಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರೂಜಿ ಅವರು. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ, ಬನ್ನಿ ಗುರುಜಿ. ಏನ್ ಗುರುಜಿ ಏನು ತಂದಿಲ್ಲ ಇವತ್ತು? ಅಲ್ಲ, 3 ಇದೆಯಲ್ಲ, ಸಾಕಲ್ಲ. ಅಯ್ಯೋ, ಇದೊಂದು ಇಟ್ಕೊಂಡ್ಬಿಟ್ಟಿದೀವಿ. ಅಲ್ಲೊಂದು ಇಟ್ಕೊಂಡ್ಬಿಟ್ಟಿದ್ದೀರಾ? ತೊಳಿ ಗುರುಜಿ, ಸಾಕು. ಏನ್ ಮಾಡ್ತಾ ಇದ್ದೀರಿ ಗುರುಜಿ ನೀವು? ಬಹಳ ಒಳ್ಳೆಯ ಟೀ, ಒಳ್ಳೆ ಡ್ರಿಂಕ್, ಒಳ್ಳೆ ಟೀ. ಹೌದು. ಓಕೆ, ಏನ್ ಮಾಡಕ್ತಾನೆ? ಡಾರ್ಜಿಲಿಂಗ್ ಟೀ, ಡಾರ್ಲಿಂಗ್ ಟೀ ಎಲ್ಲ ಅಲ್ಲ. ಓಕೆ ಗುರುಜಿ. ತುಳಸಿ ಟೀ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್. ಓಕೆ, ಒಳ್ಳೆ ಆರೋಗ್ಯಕರವಾದ ಒಳ್ಳೆ ಆರೋಗ್ಯ ಟೀ. ಓಕೆ ಓಕೆ, ಟೀ ಮಾಡಕ್ಕೆ ಏನೇನ್ ತಂದಿರಾ ಗುರುಜಿ? ತುಳಸಿ ಟೀ ಬೇಕಾಗುವ ಸಾಮಗ್ರಿಗಳು: ತುಳಸಿ, ಕಾಳು ಮೆಣಸು, ನಿಂಬೆ ರಸ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ? ಆದ್ರೆ ಒಂದು ವರ್ಡ್ ಆಫ್ ಕಾಷನ್ ಹೇಳಿ ಸರ್. ಏನಾಗೋಗುತ್ತೆ, ತುಳಸಿ ಅಂದ್ರೆ ಒಂದು ಪವಿತ್ರವಾದ ಭಾವನೆ ಇದೆ, ಬಹಳ ಒಳ್ಳೆ ಪವಿತ್ರವಾದ ಭಾವನೆ ನಮ್ಮಲ್ಲಿದೆ. ಆದ್ರೆ ಅದನ್ನ ಬೆಳಿಬೇಕಾದ್ರೆ ಬಹಳ ಕೆಟ್ಟದಾಗಿ ಬೆಳಿತಾರೆ. ಅಂದ್ರೆ ಕೊಚ್ಚೆ ನೀರಲ್ಲಿ ಬೆಳೆಸ್ತಾರೆ, ಡ್ರೈನೇಜ್ ವಾಟರಲ್ಲಿ ಬೆಳೆಸ್ತಾರೆ, ಅದಕ್ಕೆ ಹಾಕಬಾರ್ದಂತಹ ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ. ನನ್ನ ಒಂದು ಸಜೆಷನ್ ಏನಂದ್ರೆ, ನೀವೇ ಮನೆಯಲ್ಲೇ ಬೆಳೆಸ್ಕೊಳ್ಳಿ. ಮನೆಯಲ್ಲಿ ಪಾಟಲ್ಲಿ ಬೆಳೆಸ್ಕೊಳ್ಳಿ. ಅದರಿಂದ ಬರುವಂತಹ ಗಾಳಿ ಬಹಳ ಕ್ರಿಮಿನಾಶಕ ಗುಣಗಳಿರೋದ್ರಿಂದ ನಮಗೆ ತುಂಬಾ ಒಳ್ಳೇದಾಗತ್ತೆ. ಮತ್ತು ಎಲ್ಲಾ ಗುಣಗಳು ಇದರಲ್ಲಿದೆ. ಆಮೇಲೆ ಹೇಳ್ತೀನಿ ಅದನ್ನ. ಸಾಕಷ್ಟು ಗುಣಗಳಿದೆ. ಓಕೆ ಗುರುಜಿ, ಮಾಡೋಣ ಗುರುಜಿ. ಏನ್ ಮಾಡೋಣ ಈಗ? ಮೊದಲು ಒಂದು ಬಾಯ್ಲ್ ಮಾಡ್ಕೊಳ್ಳೋಣ. ಟೀ ಅಲ್ವಾ ಇದು? ಹೌದು, ಹಾಟ್ ಡ್ರಿಂಕ್. ಸೊ ಇದಕ್ಕೆ ತುಳಸಿ ಎಲೆಗಳನ್ನ ಹಾಕೋಣ. ಸಾಕಷ್ಟೇನೆ. ಮೈಲ್ಡ್ ಆಗಿ ಬಹಳ ಚೆನ್ನಾಗುತ್ತೆ. ದೆನ್ ರಫ್ ಆಗಿ ಹೊಡ್ಕೊಂಡಿರುವಂತಹ ಕಾಳು ಮೆಣಸು. ಓಕೆ,
ಲೆಮನ್ ಜ್ಯೂಸ್ ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ. ಓಕೆ ಓಕೆ, ಚೆನ್ನಾಗಿ ಇಳಿಬೇಕಲ್ಲ ಅದೆಲ್ಲ, Yes. ರಸಾಲ ಇಳಿಬೇಕು. ಹಂಗೆ ಪ್ರಶ್ನೆ ಇದೆ ಕೇಳ್ಬಿಡ್ಲ ನಿಮ್ಗೆ? ಪ್ರಶ್ನೆ ಕೇಳಬೇಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುಜಿ ಒಂದು ಒಳ್ಳೆ ಪ್ರಶ್ನೆ ಇದೆ. ಕೇಳಿ. ಅದೇನು ಆರೋಗ್ಯಕ್ಕೆ ಸಂಬಂಧಪಟ್ಟಿಲ್ಲದೆ ಇರೋದೋ ಗೊತ್ತಿಲ್ಲ, ಕೇಳ್ಬಿಡ್ತೀನಿ. ಕೇಳಿ. ನಿಮ್ಗೆ ಎಷ್ಟು ಪತ್ರಗಳು ಬಂದಿದೆ ಅಂದ್ರೆ, ನಮ್ಮ ಒಗ್ಗಂಡ ಡಬ್ಬಿಗೆ ಒಂದು ಇಷ್ಟು ಪತ್ರ ಬಂದಿರ್ಬೋದು. ಅದ್ರೊಳಗೆಲ್ಲ ಆರಿಸಿ ಕೇಳಿರೋ ಪ್ರಶ್ನೆಗಳನ್ನ ತೆಗೆದು ಕೇಳದಿರೋ ಪ್ರಶ್ನೆಗಳು ತೋರಿಸಿ, ಈ ವಿಚಿತ್ರವಾದ ಪ್ರಶ್ನೆ ನನ್ನ ಹತ್ರ ಬಂದಿರಲಿಲ್ಲ, ಇದೇ ಫಸ್ಟ್ ಬಂದಿದ್ದು. ಒಬ್ರು ಪತ್ರನ ಬರ್ದಿದ್ದಾರೆ ನಮ್ಗೆ. ಅವ್ರು ಏನ್ ಕೇಳ್ತಾ ಇದ್ರೆ, ಅವ್ರ ಮಂದಿ ತಿಗಣೆ ಜಾಸ್ತಿ ಆಗ್ಬಿಟ್ಟಿದೆ. ಆ ತಿಗಣೆ ಓಡ್ಸಕ್ಕೆ ಧೂಪ ದಾಪ ಎಲ್ಲ ಹಾಕಾಯ್ತಂತೆ, ಎಲ್ಲ ಒಡೆದಾಯ್ತಂತೆ. ಏನ್ ಮಾಡಿದ್ರು ತಿಗಣೆಗಳು ಹೋಗ್ತಾ ಇಲ್ಲ. ಇದು ಅಡಿಗೆ ಕಾರ್ಯಕ್ಕೆ ಸಂಬಂಧ ಇಲ್ದೇ ಇದ್ರು ಕೂಡ ನಂಗೇನೋ ಶಾಪ ಗೀಪ ಇದೆಯಾ, ತಿಗಣೆಗಳು ಇಷ್ಟೊಂದ್ ಆಗ್ಬಿಟ್ಟಿದೆ ಅಂತ ಕೇಳಿದ್ರು. ನಾನು ರೇ ನಾವೇನ್ ತಿಗಣೆ ಓಡ್ಸವ್ರೇನ್ರಿ ನಾವ್ ರೇ, ಆರೋಗ್ಯದ ಅಡಿಗೆ ಕೇಳ್ರಿ, ತಿಗಣೆದೆಲ್ಲ ಕೇಳ್ತಿರಲ್ರಿ ಅಂತ ಹೇಳಿದೆ. ಆದ್ರೂ ಸಹ ಫನ್ನಿ ಆಗಿದ್ರು ಕೂಡ ಎಲ್ಲೊಂದ್ ಕಡೆ ಸಮಸ್ಯೆ ಇದೆ. ಅವ್ರು ಏನ್ ಕೇಳ್ತಿದ್ರು ಅಂದ್ರೆ, ಪುನಃ ಹಿಂದಿನ ಜನ ನಾನೇನ ತಿಗಣೆ ಆಗ್ಬಿಟ್ಟಿದ್ನಾ, ಅಥವಾ ತಿಗಣೆ ಸಾಯಿಸ್ಬಿಟ್ಟಿದ್ನಾ. ಎಸ್ ಎಸ್. ಇಲ್ಲ, ಇದು ಆಕ್ಚುಲಿ ಗುರುಜಿ, ದೋ ಇಟ್ ಲುಕ್ಸ್ ವೆರಿ ಸ್ಮಾಲ್ ಅಂಡ್ ಸಿಲ್ಲಿ, ಬಹಳ ದೊಡ್ಡ ಸಮಸ್ಯೆ. ಇಲ್ಲೊಂದು ಸಮಸ್ಯೆ ಇದೆ ಅಂತೀರಾ? ಎಸ್, ಇದೆ. ಒಂದು ಉದಾಹರಣೆ ಕೊಟ್ಬಿಡ್ತೀವಿ ಇದ್ರ ಬಗ್ಗೆ. ನನ್ನ ಹತ್ರ ಒಂದು ಹುಡುಗಿ ಬಂದು, ಕಾಲೇಜ್ ಹುಡುಗಿ, ತುಂಬಾ ಮಾಡ್ ಆಗಿದ್ದಾಳೆ. ಇಬ್ಬರೇ ಮಕ್ಕಳು, 2 ಹೆಣ್ಮಕ್ಳು, ತಂದೆ ಒಳ್ಳೆ ಕೆಲಸದಲ್ಲಿದ್ದಾರೆ, ಎಲ್ಲ ಅನುಕೂಲಗಳೆಲ್ಲ ಇದೆ. ಬ್ಯೂಟಿಫುಲ್ ಹೌಸ್, ಹೊಸ ಬ್ರ್ಯಾಂಡ್ ನ್ಯೂ ಬ್ಯೂಟಿಫುಲ್ ಹೌಸ್. ಓಕೆ. ಆಕೆಯ ತಲೆ ತುಂಬಾ ಹೇನು, ಸುಮ್ನೆ ಇಲ್ಲಿ ನಿಂತ್ಕೊಂಡ್ರೆ ಹೇನುಗಳು ಕಾಣಬೇಕು, ಅಷ್ಟು ಹೇನುಗಳು. ಬಹಳ ಹಿಂಸೆ ಆಗ್ಬಿಟ್ಟಿತ್ತು. ಕರ್ಕೊಂಡು ಹೋದ್ರೆ ಹಿಂದಿನ ಜನ್ಮದಲ್ಲಿ ಅವಳೊಂದು ಸ್ಲಮ್ನಲ್ಲಿ ತುಂಬಾ ಬಡತನದಿಂದ ಇದ್ದಂತ ಒಬ್ಬ ಭಿಕ್ಷುಕಿ ಆಗಿದ್ಲು. ಆ ಜನ್ಮದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತೋದ್ಲು. ಸತ್ತಾಗ ಅವಳ ತಲೆನಲ್ಲಿ ತುಂಬಾ ಹೇನುಗಳಿತ್ತು. ಅವಳ ಆತ್ಮದಲ್ಲಿರುವ ಮನಸ್ಸು ಅದನ್ನ ನೋಡಿತ್ತು. ಆ ಇಂಪ್ರೆಷನ್ ಈ ಕಾಲದಲ್ಲಿ, ಈ ಜನ್ಮದಲ್ಲಿ ಸಿಮಿಲರ್ ಸಿಚುಯೇಷನ್ ಬಂದಾಗ 1 year ಅವಳು ಬ್ಯಾಕ್ ಬಿದ್ದೋದ್ಲು. ಬಿದ್ದಾಗ್ಲಿಂದ ಶುರು ಆಗಿದೆ. ಆ ಜನ್ಮದಲ್ಲಿ ಅವಳು ಸಾಯಕ್ ಮುಂಚೆ ಬಿದ್ದು ಸತ್ತಿದ್ಲು. ಈ ಜನ್ಮದಲ್ಲಿ ಅವಳು ಬಿದ್ಲು. ಆ ಬಿದ್ದ ರೀತಿ ಹಿಂದಿನ ಜನ್ಮದಲ್ಲಿ ಸತ್ತೋದ್ಲಲ್ಲ, ಆ ರೀತಿನೇ ಬಿದ್ದಿದ್ದು. ಅವಳ ಮನಸ್ಸಿಗೆ ಅದು ರಿಜಿಸ್ಟರ್ ಆಗಿತ್ತು. ಈ ಜನ್ಮದಲ್ಲಿ ಆ ರೀತಿ ಬಿದ್ದಿದ್ದು. ತಲೆ ತುಂಬಾ ಹೇನು, ಸುಮಾರು 1 ವರ್ಷ ಒದ್ದಾಡಿದಾಳೆ ಆ ಮಗುವಳು. ಇದನ್ನ ನಾನು ಆಸ್ ಎನ್ ಮಾಸ್ಟರ್ ಆಫ್ ಇಂಜಿನಿಯರ್ ನಂಬೋದಕ್ಕೆ ತಯಾರಿಲ್ಲ. ಆದ್ರೆ ನನ್ನ ಕಣ್ಣಾರೆ ನಾನೇ ಅವಳನ್ನು ಹೀಲ್ ಮಾಡಿದೀನಿ. ನನ್ನ ಕಣ್ಣಾರೆ ನಾನೇ ನೋಡಿದೀನಿ ಈ ಕೇಸ್ನ. ಹಾಗಾಗಿ ನಾನು ನಂಬಲೇ ಬೇಕಾಗಿ ಬಂದಿದೆ. ಸೊ ಒಂದು 2-3 ಸೆಷನ್ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇಟ್ಟು ಅದರ ಕಾರಣನ ನೋಡಿ ಅದನ್ನ ಸರಿ ಮಾಡಿದೆ. ನೆಕ್ಸ್ಟ್ ಡೇ ಇಂದ ಒಂದ್ ಏನಿಲ್ಲ. ನೆಕ್ಸ್ಟ್ ಡೇ ಇಂದ ಒಂದ್ ಏನಿಲ್ಲ. ಸೊ ಇದು ಕೂಡ ಹೆಚ್ಚು ಕಮ್ಮಿ ತಿಗಣೆನೂ ಹಂಗೆ ಇರ್ಬೋದು. ತಿಗಣೆನೂ ಏನೋ ಆಗಿರ್ಬೋದು. ಓಕೆ, ಅಂದ್ರೆ ಗುಣಪಡಿಸಬಹುದು, ಗುಣ ಕೊಡಿಸಬಹುದಲ್ಲ, ತಿಗಣೆ ಓಡಿಸಬಹುದು. ಹೌದು, ಅದೊಂದು ಕಮ್ಮಿ ಆಗಿತ್ತು, ಮಾಡಬಹುದು. ಇನ್ಫ್ಯಾಕ್ಟ್ ನಮ್ಮನೇಲೂ ಹೆಚ್ಚು ಕಮ್ಮಿ ಆ ತರ ಇತ್ತು. ಫ್ಯೂಮಿಗೇಟ್ ಮಾಡಿದ್ರು ಹೋಗ್ತಾ ಇರ್ಲಿಲ್ಲ. ತಿಗಣೆ ಅಲ್ಲ, ಜಿರಳೆಗೂ ಮಾಡಬಹುದು. ಎಲ್ಲದಕ್ಕೂ ಮನಸ್ಸು ಅಂತ ಇದೆ, ನಮಗೂ ಮನಸ್ಸಿದೆ. ಆ ಮನಸ್ಸಿನ ಮುಖಾಂತರ ಅದಕ್ಕೆ ಹೇಳಿ ಅದು ಬರದಂಗೆ ಅಥವಾ ಅದರಿಂದ ನಮಗೆ ತೊಂದರೆ ಆಗದಂಗೆ ನಾವು ಮಾಡಕ್ ಸಾಧ್ಯ. ಓಕೆ, ತಿಗಣೆ ಇರೋಲ್ಲ, ಪ್ರಾಬ್ಲಮ್ ಪಡಬೇಕಾಗಿಲ್ಲ. ತಿಗಣೆ ಓಡಿಸ್ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೂ ಸಹ ತಿಗಣೆ ನಾವು ಓಡಿಸಬಹುದು. ನೀವು ಸ್ವಲ್ಪ ವಿದ್ಯೆಗಳನ್ನ ಕಲ್ತ್ಕೋಬೇಕಾಗುತ್ತೆ ಅಂತ ಬಾಲಕೃಷ್ಣ ಗುರುಜಿ ಅವರು ಹೇಳ್ತಾ ಇದ್ದಾರೆ. ಓಕೆ ಗುರುಜಿ, ಆಫ್ ಮಾಡಿ. ಫಿಲ್ಟರ್ ಎಲ್ಲ ಮಾಡೋದ್ ಬೇಡ, ಹಂಗೆ 2 ರೀತಿ ಮಾಡ್ಬೋದು. ಒಂದು ವಿತೌಟ್ ಫಿಲ್ಟರಿಂಗ್, ನಾವು ಹಂಗೆ ಅದನ್ನ ಚೂ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಬಟ್ ಸ್ವಲ್ಪ ಜನ ಇಷ್ಟಪಡಲ್ಲ, ಹಾಗೆ ಅಂತವ್ರು ಬೇಕಾದ್ರೆ ಫಿಲ್ಟರ್ ಮಾಡ್ಕೊಂಡು ಮಾಡ್ಬೋದು. ಇನ್ನೊಂದು ವೇರಿಯಂಟ್ ಇದೆ. ಇದ್ರಲ್ಲಿ ಬೇಕಾದ್ರೆ ಸ್ವಲ್ಪ ಜೇನುತುಪ್ಪನೋ ಅಥವಾ ಡೇಟ್ ಸಿರಪ್ಪೋ ಅಥವಾ ಡೇಟ್ ಪೇಸ್ಟೋ ಕೂಡ ಹಾಕಿ ಸ್ವೀಟ್ ಅಂಡ್ ತುಳಸಿ ಜ್ಯೂಸ್ ತರನು ಕುಡಿಬಹುದು. ಬಟ್ ಈ ಹಾಟ್ ಆಗಿ ಒಂಥರ ನ್ಯಾಚುರಲ್ ಹಾಟ್ನೆಸ್ ಇರುತ್ತೆ, ಅದ್ರಲ್ಲಿ ಹಾಟ್ ಇರುತ್ತೆ, ಅದೊಂದು ರುಚಿ ಇರುತ್ತೆ. ಹಾಗಾಗಿ ಇದನ್ನ ಹಾಗೆ ಕೊಡ್ತೀನಿ. ಇದಕ್ಕೆ 1-2 ತೊಟ್ಟು ನಿಂಬೆ ರಸ ಹಾಕ್ತೀನಿ. ಇದು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೋಬೇಕು. ಕೆಲವರು ಹುಳಿ ಇಷ್ಟಪಡ್ತಾರೆ, ಕೆಲವರು ಹುಳಿ ಇಷ್ಟಪಡಲ್ಲ. ನಿಮ್ಗೆ ಹೇಗ್ ಬೇಕು ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ನಾನು ಸುಮಾರು 1-2 ಹನಿ ಒಳ್ಳೆಯವರೇ. ತುಳಸಿ ಟೀ, ನಮ್ಮ ರೆಗ್ಯುಲರ್ ಕಾಫಿ, ಟೀ, ಹಾಲು ಇದೆಲ್ಲ ಅಭ್ಯಾಸ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಹಳ ಸುಲಭವಾದದ್ದಾದ್ರೂ ನಾನು ತೋರಿಸ್ತಾ ಇರೋ ಕಾರಣ ಇಷ್ಟೇ. ರೆಗ್ಯುಲರ್ ಪ್ಯಾಟರ್ನ್ ಹೋಗ್ಬೇಕು. ನಾವು ಪ್ರಕೃತಿಯಲ್ಲಿದ್ದು ಪ್ರಕೃತಿಯ ಜೊತೆಯಲ್ಲಿ ಬದುಕಿ ಬಾಳ್ಬೇಕು. ನಮ್ಮ ದೇಹ ಬಹಳ ಸುಂದರ, ಅದನ್ನ ಹಾಳು ಮಾಡ್ಕೊಳ್ಳೋ ಅಧಿಕಾರ ನಮ್ಗಿಲ್ಲ. ಅದಕ್ಕೋಸ್ಕರ ಆರೋಗ್ಯಕರವಾದಂಥದ್ದನ್ನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂತಹ ತುಳಸಿಯ ಟೀಯನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ತುಳಸಿ ಟೀ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಕಾಳುಮೆಣಸು,
ತುಳಸಿ ಎಲೆ ಹಾಕಿ ಕುದಿಸಿ ಒಂದು ಲೋಟಕ್ಕೆ ಹಾಕಿ ನಿಂಬೆ ರಸ ಸೇರಿಸಿ ಕಲಸಿದರೆ ತುಳಸಿ ಟೀ ಕುಡಿಯಲು ರೆಡಿ. ತುಳಸಿ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿತ್ತು. ತುಳಸಿ ಆಂಟಿ ಕಾರ್ಸೋಜೆನಿಕ್ ಅಂದ್ರೆ ಕ್ಯಾನ್ಸರಿನ ಡಿಸ್ಟ್ರಾಯ್ ಮಾಡುವಂತಹ ಗುಣ ಇದೆ ಇದು. ಇಷ್ಟನಾ? ಕಾರ್ಕಾರ ಅಲ್ವಾ? ಇಲ್ಲಿ ಚೆನ್ನಾಗಿದೆ, ಚೆನ್ನಾಗಿದೆ. ಕಹಿಯಾಗಿರೋ ಕಾಫಿನೂ ಕುಡಿಯಲ್ವಾ ನಾವು? ಖಂಡಿತ ಚಪ್ಪರಿಸ್ಕೊಂಡು later. ಖಂಡಿತ. ಆಮೇಲೆ ಇದು ಟ್ಯೂಮರ್ ಇದೆಯಲ್ಲ, ಟ್ಯೂಮರ್ ಅಂದ್ರೆ ಒಂದು ಬೇಡದಿರುವಂತಹ ಮಾಂಸ ಗಡ್ಡೆ ದೇಹದಲ್ಲಿ ಬೆಳೆಯುತ್ತೆ, ಅದಕ್ಕೆ ರಕ್ತ ಸರಬರಾಜು ಆಗುತ್ತಲ್ಲ, ಆ ರಕ್ತ ಸರಬರಾಜನ್ನ ಇದು ಚೆಕ್ ಮಾಡಕ್ಕೆ, ರಿಸ್ಟ್ರಿಕ್ಟ್ ಮಾಡಕ್ಕೆ ಇದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ಹೆಡ್ಡೇಕ್, ಇದನ್ನ ಸ್ವಲ್ಪ ಎಲೆಗಳನ್ನ ಕುಟ್ಟಿ ಅದ್ರ ಜೊತೆ ಸ್ಯಾಂಡ್ಲ್ವುಡ್ ಪೇಸ್ಟ್ ಅಂದ್ರೆ ಶ್ರೀಗಂಧದ ಪೇಸ್ಟ್ನ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡಾಗ ತಲೆನೋವು ರಿಲೀವ್ ಆಗುತ್ತೆ. ಇದರಲ್ಲಿ ವೈಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ಸ್ ಈಜಿನಾಲ್ ಅಂತ ಎಂಥದೋ ಒಂದಿದೆ, ಅದೆಲ್ಲ ಇರೋದ್ರಿಂದ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳನ್ನ ಇದು ಮಾಡಿಕೊಡುತ್ತೆ. ಇದು ಫ್ರೀ ರ್ಯಾಡಿಕಲ್ಸ್ ಇರುತ್ತೆ ಇದರೊಳಗೆ. ಆಮೇಲೆ ಕಿಡ್ನಿ ಸ್ಟೋನನ್ನು ಇದು ತೆಗೆದು ಹಾಕಕ್ಕೆ ಅನುಕೂಲ ಮಾಡಿಕೊಡುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೂರಿನರಿ ಟ್ರ್ಯಾಕ್ಟ್ ಎಲ್ಲ ಕ್ಲೀನ್ ಮಾಡುತ್ತೆ ಇದು. ಆ್ಯಂಡ್ ಸ್ಟ್ರೆಸ್ಸನ್ನು ಇದು ರಿಲೀವ್ ಮಾಡುತ್ತೆ. ಯಾವಾಗ ನೋಡಿದ್ರು ಸ್ಟ್ರೆಸ್ಸು ಅಂತ ಇವಾಗ ಸಾಮಾನ್ಯ ಆಗೋಗಿದೆ. ಹಾಗಾಗಿ ಈ ತುಳಸಿ ಡ್ರಿಂಕ್ ತೊಗೊಂಡಾಗ ನಮ್ಮ ನರ್ವಸ್ ಸಿಸ್ಟಮ್ನ ರಿಲ್ಯಾಕ್ಸ್ ಮಾಡಿಬಿಟ್ಟು ಅದು ಸ್ಟ್ರೆಸ್ನ ರಿಲೀವ್ ಮಾಡುತ್ತೆ. ಈ ಥರ ಇದು ದೇವರು ಅಂತಾನೆ ನಾವು ಕನ್ಸಿಡರ್ ಮಾಡಿದ್ದೀವಿ. ಸಾವಿರಾರು ಗುಣಗಳು ಇದರಲ್ಲಿದೆ. ಬಹಳ ಒಳ್ಳೆಯ ಪೇಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತುಳಸಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನಿಂದ ಕಾರ್ಯಕ್ರಮಕ್ಕೆ ರುಚಿಕರವಾದಂತಹ ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. ಇಷ್ಟೆಲ್ಲ ಇದೆ ನಮ್ಮ ಕಾರ್ಯಕ್ರಮದಲ್ಲಿ. ಓಕೆ, ಕಾರ್ಯಕ್ರಮ ಶುರು ಮಾಡ್ಬಿಟ್ಟಿದೀವಿ. ಮುರಳಿ, ಏನ್ರಿ ಫಟಾಫಟ್ ರೋಲ್ಗೆ ಯಾರನ್ನ ಕರೆಸ್ತಾ ಇದ್ದೀರಾ? ಫಟಾಫಟ್ ರೌಂಡ್ಗೆ ಯಾರು ಬಂದ್ ಮಾಡ್ತಾ ಇದಾರೆ? ಫಟಾಫಟ್ ಅಂತ ಏನ್ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದ್ದೀರಾ? ಮಯ್ಯಾಸ್ ರೆಸ್ಟೋರೆಂಟ್ ಅವರು ಇವತ್ತಿಂದ ಸುಮಾರು ದಿನಗಳ ಕಾಲ ಅವರ ರೆಸ್ಟೋರೆಂಟ್ ನಲ್ಲಿ ಸಿಕ್ಕಂತ ವೈವಿಧ್ಯಮಯ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನ ಮಾಡಿ ತೋರ್ಸಕ್ಕೆ ಮಯ್ಯಾಸ್ ರೆಸ್ಟೋರೆಂಟ್ ನ ಡೆಮೋ ಕುಕ್ ಬರ್ತಾ ಇದ್ದಾರೆ, ತುಂಗಾ ಅವರು. ತುಂಗಾ, ನಮಸ್ಕಾರ, ಬನ್ರಿ. ನಮಸ್ಕಾರ ತುಂಗಾ. ಎಲ್ಲಾದ್ರೂ ಮಯ್ಯಾಸು ಅವರ ಪ್ರಾಡಕ್ಟ್ ಗಳನ್ನ ಡೆಮೋ ಕೊಡಬೇಕು ಅಂತ ಹೇಳಿದ್ರೆ ತುಂಗಾ ಅವ್ರು ಅಲ್ಲಿ ಇರ್ತಾರೆ. ಎಷ್ಟು ಸಾವಿರ ಜನ ಇದ್ರು ಅವ್ರ ಮುಂದೆ ನಿಂತ್ಕೊಂಡು ಕಣ್ಣಿಗೆ ಬೇಕಾದ ಅಡುಗೆಗಳನ್ನ ಮಾಡಿ ತೋರಿಸಿರುವಂತ ಅನುಭವ ತುಂಗಾ ಅವ್ರಿಗೆ. ತುಂಗಾ ಅವರೇ, ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಗ್ಗರಣೆ ಡಬ್ಬಿಗೆ ಸ್ವಾಗತ, ಸುಸ್ವಾಗತ. ಓಕೆ, ನಿಮ್ಮ ಮಯ್ಯಾ ಸ್ಪೆಷಲ್ ಮೊದಲನೇದು ನಾನು ತಿಳ್ಕೊಂಡಿರೋ ಪ್ರಕಾರ ಅಂತ ಹೇಳಿದ್ರೆ, ಊಟ ಕುತ್ಕೊಂಡ ತಕ್ಷಣ ಫಸ್ಟ್ ಆ ರಸಮ್ಮು, ಆ ರಸಮ್ಮಿನ ವಾಸನೆ ನೋಡಿದ ತಕ್ಷಣ ಅರ್ಧ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ. ಶುಕ್ರವಾರ ಬೇರೆ ನಾವು ಸ್ವಲ್ಪ ಅದು ಇದೆಲ್ಲ ತಿನ್ಬಿಟ್ಟಿದೀವಿ. ಶುಕ್ರವಾರ ದಿನ ಒಂದು ರಸಮ್ನ ಮಾಡಬೇಕು. ನಿಮ್ಮ ಮಯ್ಯಾ ಸ್ಪೆಷಲ್ ರಸಮ್ನ ಮಾಡಿ ತೋರ್ಸಕ್ಕೆ ಏನೇನ್ ತಂದಿದ್ದೀರಾ? ರಸಂ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಮೆಂತ್ಯ, ಹಸಿ ಮೆಣಸಿನಕಾಯಿ, ಸಾಸಿವೆ, ಬೆಲ್ಲ, ಟೊಮ್ಯಾಟೊ, ಹುಣಿಸೆ ರಸ, ಇಂಗು, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ತುಂಗಾ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ಮಸಾಲೆ ಹುರ್ಕೋಬೇಕು. ಓಕೆ, ಹುರ್ಕೊಳ್ಳಿ. ಇದಕ್ಕೆ 2 ಚಮಚ ಎಣ್ಣೆ ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಧನಿಯಾ. ಓಕೆ, ಎಷ್ಟು ವರ್ಷದಿಂದ ಸದಾನಂದ ಮಯ್ಯವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾನು 15 ವರ್ಷದಿಂದ ಮಾಡ್ತಾ ಇದ್ದೀನಿ. 15 ವರ್ಷಗಳಿಂದ ಮಯ್ಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ? ಧನಿಯಾ ಸ್ವಲ್ಪ ಕೆಂಪು ಆಗಬೇಕು. ಅದು ಕೆಂಪು ಬಂದ ಮೇಲೆ ಜೀರಿಗೆ. ಏನದು? ಜೀರಿಗೆ ಎಷ್ಟು? ಇದೊಂದು 2 ಸ್ಪೂನ್ ಅಷ್ಟು. ಓಕೆ, ಇದೊಂದು ಚೂರು ಕೆಂಪು ಆದ್ಮೇಲೆ ಮೆಂತೆ ಹಾಕಿ 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 ಹಾಕಿ. ಓಕೆ, ಆಮೇಲೆ ಕರಿಬೇವು ಹಾಕಿ. ಏನಂದ್ರೆ ನಾವು ಇದಕ್ಕೆ ಹಿಂಗೆ ಇಲ್ಲ ಹುರಿಲಿಕ್ಕೆ ಹಾಕಲ್ಲ. ಹಾಕಲ್ವಾ? ಅಂದ್ರೆ ಲಾಸ್ಟಿಗೆ ಒಂದು ಒಗ್ಗರಣೆ ಇದೆ. ಒಗ್ಗರಣೆಗೆ ಹಿಂಗ್ ಹಾಕ್ತೀರಾ, ಬಟ್ ಇಲ್ಲಿ ಇಲ್ಲಿಗೆ ಏನು ಹಾಕಲ್ಲ. ಏನೋ ಮಯ್ಯಾ ಸ್ಪೆಷಲ್ ಏನೋ ಇಟ್ಟಿರ್ತೀರಾ ಸಾಮಾನ್ಯ ಜನ ನೀವು. ಹಾಕಿ. ಓಕೆ, ಬ್ಯಾಡಗಿ ಮೆಣಸಿನ್ಕಾಯ? ಹೌದು, ಬ್ಯಾಡಗಿ ಮೆಣಸಿನ್ಕಾಯಿ. ಇದೊಂದು ಸ್ವಲ್ಪ ಕೆಂಪು ಆಗಬೇಕು. ಹಾಗೆ ಬೆಂಗಳೂರಿನ ಅತ್ಯಂತ ಜನಪ್ರಿಯವಾದಂತಹ ವೆಜ್ ರೆಸ್ಟೋರೆಂಟ್ ಮಯ್ಯಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವತ್ತಿಂದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಕೈ ರುಚಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ತೋರಿಸಿದ್ರೆ, ಮೊದಲನೇದಾಗಿ ತುಂಗಾ ಅವರು ಬಂದಿದ್ದಾರೆ. ಮೊದಲನೇ ದಿನ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಹಾಕಿ, ಇದರಲ್ಲೇ ಮಾಡೋದು. ಇದ್ರೊಳಗೆ ಮಾಡಿ. ಫಸ್ಟ್ ಇವಾಗ ಏನಂದ್ರೆ ಬೇಳೆ ಬೇಯಿಸಿ ನಾವು ಸ್ವಲ್ಪ ಇದು ಇಟ್ಕೊಂಡಿರ್ತೀವಿ. ಓಕೆ, ಇದನ್ನೀಗ ಹಾಕ್ಬೇಕು. ಇದು ಬೇಯಿಸ್ಕೊಂಡಿರುವಂತ ಬೇಳೆ? ಹೌದು, ಬೇಳೆ ಬೇಯಿಸಿ ಇದು ನೈ ಅಂದ್ರೆ ಫುಲ್ ಕರ್ಗೋಗಿರುತ್ತೆ. ಚೆನ್ನಾಗಿ ಕುಕ್ಕರ್ 3-4 ವಿಷಲ್ ಕೂಗಿಸ್ಬಿಟ್ಟು ಬೇಳೆನ ಬೇಯಿಸ್ಕೊಂಡಿರುವಂತದ್ದು. ಓಕೆ, ಫಸ್ಟ್ ಕುಕ್ಕರ್ ಅಲ್ಲಿ 1 ಕಪ್ ಅಷ್ಟು ಬೇಳೆನ ಹಾಕೊಳ್ಳಿ. ಅದಕ್ಕೊಂದು 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಯೆಲ್ಲೋ ಕಲರ್ ಹಾಕಿ 4 ವಿಷಲ್ ಕೂಗಿಸ್ಕೊಂಡಿರುವಂತ ಬೇಳೆ ಇದು. ಕರೆಕ್ಟಾ?
ಇದಕ್ಕೆ ಅರ್ಧ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ನಾವು. ಮಾಡಿ. ಏನ್ ರಸಕ್ಕೆ ಎಷ್ಟು ಸರಿ ಬೇಕಾದ್ರೆ ನೀರು ಹಾಕ್ತಾ ಇರ್ಬೋದು. ಇದು ಸ್ವಲ್ಪ ಕುದಿಬೇಕು. ಕುದಿಲಿ. ಅಂದ್ರೆ ಇದರಲ್ಲಿ ಈಗ ನಮ್ಮಲ್ಲಿ ಈಗ ರಸಮ್ದು ಇದೇನಂದ್ರೆ ಅಂದ್ರೆ ಹುಣಸೆ ಹಣ್ಣನ್ನ ಬಿಸಿನೀರಿನಲ್ಲಿ ನೆನೆ ಹಾಕೊಂಡು ಹುಣಸೆ ಹಣ್ಣಿನ ಬಿಸಿನೀರಿನ ತಣ್ಣೀರು ಉಪಯೋಗಿಸ್ಬೇಕು. ಯಾಕಂತ ಹೇಳಿದ್ರೆ ತಣ್ಣೀರಾಗಾದ್ರೆ ಹಸಿ ವಾಸನೆ ಬರುತ್ತೆ. ಇದು ಕುದೀತಾ ಇರುತ್ತೆ. ಇದು ಕುದಿದಂತ ಪೌಡರ್ ಪುಡಿ ಇದು ಈ ಥರ ಮಾಡಿಕೊಂಡು ಈ ಥರ ಸ್ವಲ್ಪ ಇದು ಅರ್ಧಂಬರ್ಧ ಪೂರ್ತಿ ನೈಸ್ ಆಗುತ್ತೆ. ಅದ್ಭುತ. ಪುಡಿಯಲ್ಲೇ ಆಮೇಲೆ ಇದೀಗ ಕುದಿ ಬರ್ತಾ ಇದೆ. ಇದು ಕುದಿ ಬರುವಾಗ ಏನಂತ ಹೇಳಿದ್ರೆ ಇದಕ್ಕೆ ಹುಣಸೆ ಹಣ್ಣು ನೀರು ಹಾಕ್ಬೇಕು ಫಸ್ಟ್. ಅಂದ್ರೆ 1 ಲೀಟರ್ ಮಾಡ್ಬೇಕಂತ ಹೇಳಿದ್ರೆ ಹುಣಸೆ ರಸಮ್ 40 ಗ್ರಾಮ್ ಅಷ್ಟು ರಸ ಬೇಕು. ಹಸಿ ಮೆಣಸು ಸಿಗ್ದಾಕು. ಹಸಿ ಮೆಣಸು ಏನಂದ್ರೆ ಪರಿಮಳ ಬರ ಖಾರಕ್ಕಲ್ಲ. ಹಸಿ ಮೆಣಸಿನ ಸಿಗದಾಕದು ಅಂದ್ರೆ ಅದಲ್ಲ ಸರ್. ಕೊನೆಗೆ ಈ ತರ ಕೊನೆಗೆ ಅದೆಲ್ಲ ಹೋಗ್ಬಿಡ್ತಾ ಸಿಗದಾಕು ಅಂತ ನಮ್ಗೆ ಏನೇನೋ ನೆನಪು ಶುಕ್ರವಾರದ ಬೇರೆ ಅಲ್ವಾ? ಅದು ಗೊತ್ತಾಯ್ತು ನಮ್ಗೆ ಆವಾಗ್ಲೇ. ಶುಕ್ರವಾರ ಇದನ್ನ 1 ಲೀಟರ್ ಮಾಡ್ಬೇಕಾದ್ರೆ 3 ಸಿಗದಾಕ್ಬೇಕು. ಸಿಗದಾಕ್ಬೇಕು ಮೆಣಸಿನ್ಕಾಯಿನ ಹಾಕಿ. ಓಕೆ. ಆಮೇಲೆ ಇದಕ್ಕೇನೆ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ. ಅಂದ್ರೆ 1 ಲೀಟರ್ ಮಾಡ್ಬೇಕಾದ್ರೆ 14 ಗ್ರಾಮ್ ಲೆಕ್ಕ. ಇದು ಆದ್ಮೇಲೆ ಟೊಮೊಟೊ ಏನಂತ ಹೇಳಿದ್ರೆ ಈ ತರ ಸ್ಲೈಸ್ ಮಾಡ್ಕೋಬೇಕು. ಅದಕ್ಕೆ ಅದ್ರ ಜೊತೆ ಬೇಯಿಸಬಾರ್ದು. ಯಾಕಂದ್ರೆ ಬೇಳೆ ಟೊಮೊಟೊ ಒಟ್ಟಿಗೆ ಇಡ್ಲೇಬಾರ್ದು. ಟೊಮೊಟೊ ಏನಂದ್ರೆ ನಿಮ್ಗೆ ಆ ಬಾಯಿಗೆ ಸಿಗ್ಬೇಕು. ಬಾಯಿಗೆ ಸಿಕ್ಕಿದಾಗ ಆವಾಗಲೇ ಅದೊಂಥರ ಟೇಸ್ಟ್. ರಸಮ್ ಅನ್ನೋದು ಆವಾಗಲೇ. ಆಮೇಲೆ ಅದಕ್ಕೆ ರುಚಿ ತಕ್ಕ ಉಪ್ಪು. ಎಷ್ಟು ಜನ ಮಕ್ಕಳು? 2 ಜನ ಹೆಣ್ಮಕ್ಳು. 2 ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ? ಎಲ್ಲ ಒಬ್ರು MBA ಓದ್ತಾ ಇದ್ದಾರೆ, ಮಗಳು MBA ಮಾಡ್ತಾ ಇದ್ದಾರೆ. ಗ್ರೇಟ್. ಕುದ್ದ ಮೇಲೆ ಇವಾಗ ನಾವು ಇಲ್ಲ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಹೌದು, ಇದನ್ನ ಹಾಕ್ಬೇಕು. ಏನಂದ್ರೆ ಇದ್ರಲ್ಲಿ ಏನಂದ್ರೆ ರಸಮ್ ಅನ್ನು ಫಸ್ಟ್ ಇನ್ನೇನಿಲ್ಲ ಜಾಸ್ತಿ ಹೊತ್ತು ಅದರ ಮಸಾಲೆ ಹಾಕಿದ್ಮೇಲೆ ಕುದಿಬಾರ್ದು. ಇಳಿಸ್ಬಿಡ್ಬೇಕು. ಕುದಿ ಬರ್ತಾ ಇರುವಾಗ ಇಳಿಸ್ಬಿಟ್ಟು ಮುಚ್ಚ. ಆಮೇಲೆ ಒಂದು ಒಗ್ಗರಣೆ ಅಂತ ಇದೆ. ಹೌದು. ಆ ಒಗ್ಗರಣೆ ಹಾಕದ್ಮೇಲೆ ಆ ರುಚಿ ಬರೋದು ಆವಾಗ. ಒಗ್ಗರಣೆ ಅಂತ ಇರ್ಲೇಬೇಕು. ಒಗ್ಗರಣೆ ಡಬ್ಬಿ ಮನೇಲಿ ಇರ್ಲೇಬೇಕು. ಚೂರು ಪೌಡರ್ ಹಾಕೊಂಡು ಚೂರು ಕುದಿಬೇಕು. ಚೂರು ಕುದಿಲಿ. ಆಮೇಲೆ ಈಗ ಒಗ್ಗರಣೆಗೆ ತುಪ್ಪ ಬೇಕು. ಹಾ ಸಾಕು. ಆಮೇಲೆ ಇದನ್ನೀಗ ಆಫ್ ಮಾಡೋಣ. ಇದನ್ನ ಆಫ್ ಮಾಡೋಣ. ಫಸ್ಟ್ ಆಫ್. ಓಕೆ, ಇದನ್ನ ಆಫ್ ಮಾಡಾಯ್ತು. ಸ್ವಲ್ಪ ಹಾಗೆ ಇಡುವಾಗ ಮುಚ್ಚೋಣ. ಇಲ್ಲಿ ತುಪ್ಪ ಕಾಯ್ತಾ ಇದೆ. ಏನಂದ್ರೆ ಈ ಒಣಮೆಣಸಿನ್ಕಾಯಿ ಹೆಚ್ಚಿನ ಇರುತ್ತೆ, ಖಾರಕ್ಕಲ್ಲ. ಅದರೊಂದು ಪರಿಮಳ ಬರುತ್ತೆ ನಿಮ್ಗೆ. ಆ ಒಗ್ಗರಣೆ ಇದು ಹಾಕಿದ ತಕ್ಷಣ ಈ ಸಾರಿನಲ್ಲಿ ಒಂದು ಸ್ಮೆಲ್ ಬರುತ್ತೆ. ಹೌದು. ಆವಾಗಲೇ ಗೊತ್ತಾಗುತ್ತೆ ಈ ಸಾರು ರೆಡಿ ಆಗಿದೆ ಅಂತ. ಈ ಹಿಂಗ್ ಅಂತ ಹೇಳಿದ್ರೆ ಮನೆಯಲ್ಲಿ ಪೌಡರ್ಗಳಿದ್ರೆ ಒಗ್ಗರಣೆಗೆ ಹಾಕೊಳ್ಬೋದು. ಇಲ್ಲ ಗಟ್ಟಿ ಹಿಂಗ್ ಅಂತ ಹೇಳಿದ್ರೆ ಅದನ್ನು ನೀರಿನಲ್ಲಿ ಹಾಕಿ ನೆನೆ ಹಾಕಿಟ್ಕೊಳ್ಬೋದು. ಓಕೆ, ಕಾದಿದೆ. ಇದಕ್ಕೆ ಒಂದು 3/4 ಚಮಚದಷ್ಟು ಸಾಸಿವೆ ಹಾಕಿ ಸರ್. ಓಕೆ, ಹಾಕಿ. ನಂತರ ಅದಕ್ಕೆ ಕರಿಬೇವು ಹಾಕಿ. ಓಕೆ, ನಂತರ ಇಂಗು. ಇವಾಗ ಇಂಗು, ಕಡೆಯದಾಗಿ ಇಂಗು. ಹಾಕೋಣ. ಈಗ ಹಾಕಿ ಸರ್. ಹಾಕೋಣ. ಹಾಕಿ. ಆಮೇಲೆ ಇದಕ್ಕೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ. ವೆರಿ ಗುಡ್ ಸರ್. ಹೋಟ್ಲು ತರನೇ ಬಂದ್ಬಿಟ್ಟು ನೋಡಿ. ನೋಡಿ ಸರ್, ಮೈಯಾಸ್ ಈಗ ರೆಡಿ ರಸಮ್ಮು. ಓಕೆ, ಬಿಡಿ. ಮೈಯಾಸ್ತು ರೆಡಿ ರಸಮ್ಮು. ಅದ್ರ ಪಕ್ಕ 1 ಕಪ್ ರೈಸು, ಕುಡಿಯಕ್ಕೆ 2 ಗ್ಲಾಸ್ ರಸಮ್ ಇದ್ರೆ ಅದ್ರ ಮಜಾನೇ ಬೇರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಂಗಾ ಅವರು. ಯಾವ ರೀತಿ ಈ ರಸಮ್ನ ಮಾಡಿದ್ರು, ಮೈಯಾ ಸ್ಪೆಷಲ್ ರಸಮ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರಸಮ್ ನೀವೇ ಮಾಡ್ಕೊಳ್ಳಿ. ರಸಮ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಧನಿಯಾ, ಜೀರಿಗೆ, ಮೆಂತ್ಯ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ರಸಮ್ ಪುಡಿ ತಯಾರಿಸಿಕೊಳ್ಳಿ. ಬಾಣಲಿಗೆ ಬೇಯಿಸಿದ ತೊಗರಿಬೇಳೆ, ನೀರು ಹಾಕಿ ಕುದಿಸಿ ಹುಣಸೆ ರಸ, ಹಸಿ ಮೆಣಸಿನಕಾಯಿ, ಬೆಲ್ಲ, ಟೊಮ್ಯಾಟೊ, ಉಪ್ಪು ಹಾಕಿ ಕುದಿಸಿ ತಯಾರಿಸಿಕೊಂಡ ರಸಮ್ ಪುಡಿ ಹಾಕಿ ಕುದಿಯಲು ಬಿಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಇಂಗು ಹಾಕಿ ಒಗ್ಗರಣೆ ಮಾಡಿ ರಸಂಗೆ ಹಾಕಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಮೈಯಾಸ್ ಸ್ಪೆಷಲ್ ರಸಮ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡಂತೀರಾ? ಇವತ್ತು
ಮಾಡಿದ್ರೆ ಇನ್ನ ಎಲ್ಲಾರ ಮನೇಲಿ ಇದೆ ಬಿಡಿ. ಅದ್ಭುತವಾಗಿದೆ. ಆ ಹೋಟ್ಲಲ್ಲಿ ತಿಂದ್ರೆ ಆ ಘಮ ಹೆಂಗಿರ್ಬೇಕು, ಆ ಹಿಂಗಿನ ಸ್ಮೆಲ್ ಹೆಂಗಿರ್ಬೇಕು, ತಿಂತಾ ಇದ್ರೆ ಕುಡಿತಾ ಇದ್ರೆ ಹೆಂಗ್ ಅನ್ಸ್ಬೇಕು ಅವೆಲ್ಲ ಇದ್ರೊಳಗಿದೆ. ಅನ್ನ ತಿನ್ನೋಣ ನೋಡಿ ಸರ್, ಆವಾಗಲೇ ತಾನೆ ಟೇಸ್ಟ್ ಮಾಡಿ. ಅದೇ ಒಂದು ಸ್ಪೂನಲ್ಲೇ ಗೊತ್ತಾಗ್ಬಿಡ್ತಿದ್ರಿ. ಅದ್ಭುತ. ಅದ್ಭುತವಾಗಿದೆ. ಸಾಧಾರಣ ಮೈಯವ್ರಿಗೆ ಹೇಳ್ತೀನಿ, ಒಂದು 25 ದಿನ ನಮ್ಮ ಜೊತೆಗೆ ಇದ್ಬಿಡಿ, 25 ಆಟ ಮಾಡಿ ತೋರಿಸ್ಕೋಬೇಕು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಯ ಸ್ಪೆಷಲ್ ರಸಮನ್ನ ಮಾಡಿ ಕೊಟ್ಟೋಗಿದ್ದಾರೆ ತುಂಗ ಅವ್ರು ಬಂದು. ಇವತ್ತಿಂದ ಮಯಸ್ ಅವರು ಸುಮಾರು ಒಂದು 30-35 ದಿನ ಅವರೆಲ್ಲ ಐಟಮ್ನ ಮಾಡಿ ತೋರಿಸ್ತೀವಿ ಅಂತ ಪಾಪ ಅವರ ಯಜಮಾನರು ಸಾಧಾರಣ ಮಯ್ಯವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ದಯವಿಟ್ಟು ನಿಮ್ಮ ರೆಸ್ಟೋರೆಂಟ್ ಅವ್ರನ್ನ ಕಳ್ಸ್ಕೊಡ್ಬೇಕು ಅಂತ. ಕಳ್ಸ್ಕೊಟ್ಟಿದ್ದಾರೆ. ಜೊತೆಗೆ ಬೇಲ್ ಬಾರನ್ನು ಕೊಟ್ಟಿದ್ದಾರೆ. ಬಂದವ್ರಿಗೆಲ್ಲ ಬೇಲ್ಪುರಿನ ತಿನ್ನಿಸಿ ಮುರಳಿ. ಅದ್ಭುತವಾದಂಥ ಬೇಲ್ಪುರಿ, ಒಳ್ಳೆ ಹೈಜಿನಿಕ್ ಇಂದ ಮಾಡಿದೀವಿ, ನ್ಯಾನೋ ಟೆಕ್ನಾಲಜಿ ಹಾಕಿದೀವಿ, ಮಿನರಲ್ ವಾಟರ್ನ ಉಪಯೋಗಿಸಿದೀವಿ. ಇನ್ಫೆಕ್ಷನ್ ಆಗಲ್ಲ, ಹೊಟ್ಟೆ ಕೆಡಲ್ಲ, ಬೇಕಂದಾಗ ಬೇಲ್ಪುರಿ ತಿನ್ನುವಂಥ ಬೇಲ್ಪುರಿನ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಇಲ್ಲಿಂದ 25 ದಿನಗಳ ಕಾಲ ಸುಮಾರು ಅವ್ರ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮ ತೋರಿಸ್ತಾ ಇದೀವಿ. ಓಕೆ, ಇಷ್ಟೆಲ್ಲ ಇದೆ ನಮ್ಮ ಕಾರ್ಯಕ್ರಮದಲ್ಲಿ. ಒಳ್ಳೆ ಮಾತಾಡುವಂತೆ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಅದೇ ಪ್ರಶ್ನೆ, ನಮ್ಮನ್ನ ಯಾಕೆ ಕರ್ಸ್ಕೊಳ್ತಾ ಇಲ್ಲ, ನಮ್ಮನ್ನು ಕರ್ಸ್ಕೊಳ್ಳಿ, ಕೈ ರುಚಿನ ತೋರಿಸ್ತೀವಿ ಅಂತ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿಗೋಸ್ಕರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ